ಮೇಲಿನ ವಿಷಯಾದಿಗಳಿಂದ ಬಂದಿರಬೇಕು ಆದ್ರೆ ದೇಹನ ಅನ್ನೋ ಭಾವದಿಂದ ಮಾಡ್ಕೊಂತಿರಬೇಕು. ಇವು ಎರಡ ಮುಖ್ಯ ಕಾರಣ ಅಂತ ಅದಕ್ಕೆ ಏನು ಹೇಳಿದ್ರು ಅವ್ರು ಮೊದಲ ಕಂಡು ಕೇಳಿ ಮತ್ತೆ ಮೋಹಿತರೆ ಬರೋರು ಅದನ್ನು ಕೂಡ ಹೇಳ್ತಾರೆ. ಕೆಡುವ ಕಾಯದ ಮೋಹ ಮಾಡಿ ಹೆಂಗೆ ಮಾಡ್ತಪ್ಪ ಇದನ್ನು ಅಂದ್ರೆ ಮೊದಲು ಹೇಳ್ಕೊಂತ ಬಂದು ಶರೀರ ಮೇಲೆ ಮೋಹಗಳ ಒಂದು ಕಡೆ ಹೇಳಿದರು, ಇನ್ನೊಂದು ಹೊರಗಿನ ಜಗತ್ತಿನ ವಿಷಯಾದಿಗಳ ಮೇಲೆ ಅದರೊಳಗೆ ಧನಕನಕಾದಿಗಳ ಮೇಲೆ ಅದಕ್ಕೆ ಒಂದೊಂದು ಎಷ್ಟು ವಿವರವಾಗಿ ಹೇಳ್ಕೊಂಡು ಹೋಗ್ತಾರೆ. ಬರೀ ಈ ಸಿರಿ ಸಂಪತ್ತು ಧನದ ಮೇಲಿಂದ ಇಷ್ಟೊಂದು ವಿಚಾರ ಹೇಳಕ್ಕಂತಾರೆ. ಕಂಡು ಕೇಳಿ ಮತ್ತೆ ಮೋಹಿತರು ಬಲ್ಲವರು ಅದನ್ನು ಶರೀರ ಮೇಲೆ ಹೇಳಿದರು. ಇಲ್ಲಿ ಮಾಡಲುಚಿತವೇ ಮನುಷ್ಯ ಮಾಡಲುಚಿತವೇ ಇದರ ವಿಚಾರ ಮಾಡ್ಕೊತ ಕುಂದಿರ್ತೀಯಲ್ಲ. ಸಿರಿ ಸಂಪತ್ತು ಅಂದ್ರೆ ಎಲ್ಲ ಬಂತು, ರೊಕ್ಕ ರೂಪಾಯಿ ಏನು ಇವೆಲ್ಲರೂ ಏನು ಬಹಳ ಏನು ಹೊರಗಿನ ಜಗತ್ತಿನ ಹಿಡ್ಕೊಂಡು ಕುಂತಿಲ್ಲ. ಇದನ್ನ ಕಂಡು ಕೇಳಿ ಮತ್ತೆ ಮಾಡ್ತಾ ಇಲ್ಲ ಶರೀರ ಮೇಲೆ ಮೋಹ. ಹಂಗೆ ಇದ್ರ ಬಗ್ಗೆನೂ ವಿಚಾರ ಮಾಡ್ಕೊಂತ ಕುಂತಿಲ್ಲ. ಎರಡೂ ಹಂಗದ. ಶರೀರ ಮೇಲೆ ಮೋಹ ಮಾಡಿದ್ರೂ ದುಃಖಗಳಾಕಿ, ಹಂಗೆ ಹೊರಗಿನ ಜಗತ್ತಿನ ವಿಷಯಾದಿಗಳ ಮೇಲೇನು ಮೋಹ ಆದರೂ ದುಃಖಕ್ಕೆ ಹೋಗಾಕಿ. ಯಾಕೆ ವಿಷಯಾದಿಗಳಿಂದ ದುಃಖಕ್ಕೆ ಅನ್ನೋದು ಮತ್ತೆ ಎಷ್ಟು ಚೆನ್ನಾಗಿ ಹೇಳ್ಕೊತಿರ್ತಾವೆ. ಧನವ ಗಳಿಸುವಲ್ಲಿ ಮೊದಲು ತಲೆವಿಗತ್ತಿ ಬಳಲಿಕೆ. ಈ ರೊಕ್ಕ ಗಳಿಸಬೇಕಂದ್ರೆ, ರೂಪಾಯಿ ಗಳಿಸ್ಬೇಕಂದ್ರೆ, ಆಸ್ತಿ ಗಳಿಸ್ಬೇಕಂದ್ರೆ, ಸಿರಿ ಸಂಪತ್ತು ಗಳಿಸ್ಬೇಕಂದ್ರೆ ಎಷ್ಟು ಬಳಲಿಕೆ ಐತಿದ್ರಾಗ ಅಂತ ಹೇಳ್ತಾರೆ. ನೀತಿ ಮಾರ್ಗದಿಂದ ಗಳಿಸಿದ್ರೆ ಒಂದು ರೀತಿ, ಅನೀತಿ ಮಾರ್ಗದಿಂದ ಗಳಿಸಿದ್ರೆ ಮತ್ತೊಂದು ರೀತಿ. ಹೌದಲ್ಲ? ನೀತಿ ಮಾರ್ಗದಿಂದ ಗಳಿಸಿದ್ರೆ ಉಳಿದಿಲ್ಲ, ಅನೀತಿಯಿಂದ ಗಳಿಸಿದಂತೆ ಮತ್ತಕ್ಕ ಹೆಂಗೆ ದುಃಖ ಕೊಡ್ತೈತೆ ಅಂತ ಹೇಳ್ತಾರೆ. ಗಳಿಸಬೇಕಾದ್ರೆ ಧನು ಎಲ್ಲ ಎಷ್ಟು ತ್ರಾಸ ಆಕತಿ. ಶರೀರ ಅದ್ರ ಮೇಲೆ ಮೋಹಕ್ಕೆ ಬಿದ್ದಾವ, ದನದ ಮೇಲೆ ಮೋಹಕ್ಕೆ ಬಿದ್ದಾವ, ಸಿರಿ ಸಂಪತ್ತಿನ ಮೇಲೆ ಮೋಹಕ್ಕೆ ಬಿದ್ದಾವ. ಶರೀರ ದಂಡಿಸಿ ಶರೀರಕ್ಕೆ ಏನಾದರೂ ಚಿಂತಿಲ್ಲ, ಒಟ್ಟ ರೊಕ್ಕ ರೊಕ್ಕ ರೊಕ್ಕ. ಇವರಿಗೆ ಜಿಪುಣದ್ನು ಅಂತ ದನದ ಮೇಲೆ ಮೋಹ ಇದ್ದಾವ, ಶರೀರ ಸರಿ ಗಳಿಸಕ್ಕೆ ಹಿಡಿದಿರ್ತಾನ, ತಯಾರಿರ್ತಾನ. ಅಷ್ಟ ಅಲ್ಲ, ಶರೀರಕ್ಕೆ ಒಂದು ತೀಟು ಚಲೋ ಆಹಾರ ತಿನ್ನೋಂಗಿಲ್ಲ, ಚಲೋ ಬಟ್ಟೆ ಹಾಕೊಳಂಗಿಲ್ಲ. ಒಟ್ಟ ಏನರ ಮಾಡಿ ಒಟ್ಟ ಅವನು ಬಯಕೆ ಏನಪ್ಪ ಅದ್ರೊಳಗೆ ಆನಂದ. ಯಾಕೆ ಹೆಚ್ಚಿಗೆ ಆಗ್ತದೆ ಅಷ್ಟು ಆನಂದ ಹೆಚ್ಚಿಗೆ ಆಗ್ತದೆ. ಆದ್ರೆ ಅವ್ರು ಹೇಳಾಕ್ತಾರೆ, ಇದನ್ನು ಗಳಿಸಬೇಕಂದ್ರೆ ಚಿಂತೆ ಐತಿ, ಇಷ್ಟ ದುಡಿಕೈತಿ ಶರೀರಕ್ಕೆ, ದನು ಆಕತಿ, ಬಳಲಿಕ್ಕತಿ, ಆಯಾಸ ಆಕತಿ. ಮತ್ತು ಇಷ್ಟೆಲ್ಲ ಗಳಿಸಿದ ಮೇಲೆ ನೀನು ಚಿಂತೆ ಮುಗಿತೇನ, ಬಳಲಿಕ್ಕೆ ಮುಗಿತೇನ ಅಂದ್ರೆ ಮನಕ್ಕೆ ದಿಗಿಮಿಗಿರು. ಮುಂದೆ ಗಳಿಸುವಾಗ ಮನಕ್ಕೆ ದಿಗಿಮಿಗಿರು. ಹೆಂಗೆ ಮಾಡಿ ಗಳಿಸಲಿ, ಏನು ಮಾಡಿ ಗಳಿಸಲಿ, ಏನೇನೋ ವಿಚಾರ ಮಾಡ್ತಾನೆ. ಹಾಗಾಗಿ ಈ ರಾತ್ರಿ ಅನ್ನೋದು ಅದ ಚಿಂತೆ. ಗಳಿಸಿದ ಮೇಲೆ ಮತ್ತೊಂದು ಚಿಂತೆ ಹೇಳ್ತಾರೆ. ಗಳಿಸುವಾಗ ದನಕ್ಕೆ ಇದಕ್ಕೆ ಮನಕ್ಕೆ ದಿಗಿಲಂಗುಲ್ಲ, ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಬರೀ ಅದ ಚಿಂತೆ ಒಳಗೆ. ಮುಂಜಾನಿದ್ದ ಸಾಯಂಕಾಲ ಒಳಗೆ ಲೆಕ್ಕ ಹಾಕಿದ ಗಿಣಿಕೆ ಹಾಕೋದು ಅದರದೇ ಅದ್ರೆ. ನೀತಿ ಮಾರ್ಗದಿಂದ ತಳಪಾಯದಿಂದ ಮಾಡಿದ್ರೆ ಒಂದು ಹಂತದಾಗ, ಅನೀತಿಯಿಂದ ಮಾಡೋ ಯಾರು ತೆಲಿ ಹೊಡಿಲಿ, ಯಾರು ಮೋಸ ಮಾಡಲಿ, ಯಾರು ತರುದು ಮಾಡಲಿ, ಹೆಂಗೆ ಮಾಡಿ ಸಿರಿ ಸಂಪತ್ತು ಗಳಿಸಲಿ ಅನ್ನೋದು ಒಂದು ಚಿಂತೆ ಅದ. ಮತ್ತೊಂದು ಕಡೆ ತಲೆವಿಗೆ ಅತಿ ನಡುವೆ ಮನಕ್ಕೆ ದಿಗಿಮಿಗಿರು. ಮನಸ್ಸು ಜನರು ನೋವುಂಟು ಜನಿತು ಅನ್ನೋದು ಮತಿಗೆ ವ್ಯಾಪ್ಸ. ಅದರೊಳಗೆ ಹೆಚ್ಚು ಕಡಿಮೆ ಆದ್ರೆ ಬುದ್ಧಿ ಸ್ಥಿರ ಆಗಿ ಉಳಿದಿಲ್ಲ. ಜನದ ಲೋಭಿಗಳಿಗೆ ನೋಡ್ರಿ, ಅದೇನಾರ ಆಯ್ತಂದ್ರೆ ತಲೆ ಕೆಟ್ಟು ಹೋಗ್ಬಿಡ್ತದೆ. ಸಾಕಷ್ಟು ಜನರು ನೋಡಿ, ನೀವು ವಯಸ್ಸಾಗೋ ಮಠ ಹುಡುಗು ಗಂಟು ಮಾಡ್ಕೊಂಡು ಇಟ್ಕೊಂಡಿರ್ತಾವೆ. ಮುಪ್ಪಾನ್ ಮುದಕ್ಕೆ ಹಾಕಲಿ, ಇವರು ಅರುಮರ ಹಾಕಲಿ, ಮಕ್ಕಳು ಗಂಟು ಎತ್ತಿ ಕೂಡಲೇ ಇವರಿಗೆ ತಲೆನ ಕೆಟ್ಟು ಬಿಡ್ತೀವಿ. ಹುಚ್ಚರಂಗೆ ಮಾಡಾಕತ್ತಾನೆ. ಒಳಗೆ ದಿಗಿಲ ಮುಗಿಲು ಶುರು ಆಗಿಬಿಡ್ತೈತಿ, ಚಿಂತೆ ಶುರು ಆಗ್ತೈತಿ. ನಾ ಮಾಡಿದ್ವಿ, ಏನು ಮಾಡಿದ್ರಪ್ಪ ಇವರು, ಎಲ್ಲ ಐತಿ ಹೋಲಿಲ್ಲ ಅಂತ ಭಾಷಣ ತಳೋದಿಲ್ಲ.
ಹೆಂಗೆ ಮಾಡಿದ್ರು ಅವರು ನನ್ನ ಮಾತು ಕಳ್ಕೊಂಡು ಪುಸ್ತಕ ಕಳ್ಸ್ಕೊಂಡು ಅದು ಮತಿ ಭ್ರಮಣೆ ಆಗಿಬಿಡ್ತೈತೆ. ಅದ್ರ ಮೇಲೆ ಲೋಭ, ಅಷ್ಟು ಲೋಭ ಆಗಿರ್ತದೆ. ಅದಕ್ಕೆ ಇದಕ್ಕೆ ಅಂತಃಕರಣದೊಳಗೆ ಅದನ್ನು ಹಿಡ್ಕೊಂಡು ಕುಂತಿರ್ತಾನ ಆ ವಾಸನ ಜನ್ಮ ಜನ್ಮಾಂತರ ಕಾರಣಕತ್ತೆ. ಹಂಗೆ ಇಲ್ಲಿ ದನ ಒಂದ್ರ ಬಗ್ಗೆ ಹೇಳ್ಕೊಂತ ಹೊಂಟಾರ. ಹಂಗೆ ವಿಷಯಾದಿಗಳು ಸಾಕಷ್ಟು ಅದಾವೆ. ಆದರೆ ಇದ್ರ ಮೇಲಿನ ಮೂಲ ಇದಕ್ಕೆ ವಿಷಯಗಳಿಂದ ಸುಖ ಹೊಂದಬೇಕು ಅನ್ನೋದು ಒಂದು ಕಡೆ ಆದರೆ ಜೀವನಕ್ಕೆ ಅದು ಇರೋದಿಲ್ಲ. ಆ ಧನದಿಂದ ಊಟ ಸುಖ ಆಗುತ್ತ ಅನ್ನೋ ಅದು ಇಲ್ಲ. ಅದನ್ನು ನೋಡಿ ಅದು ಹೆಚ್ಚಿಗೆ ಆದಂಗೆ ಸುಖ ಅನ್ನಿಸ್ತೈತಿ, ಭಾವ ಅನಿಸ್ತೈತಿ. ಆದರೆ ಕಡಿಕೊಂದು ದಿನ ಏನಾಗ್ತೈತೆ ಅಂದರೆ ದುಃಖನ ಐತಿ ಅಂತ ಹೇಳ್ತಾರೆ. ವಿನತನಸೆಗೆ ಕೆಡಲು ಕಡೆಗೆ ತನಗೆ ಕಂಟಕಗಳಾವ ದಿನದ ಒದಗಿ ಬಪ್ಪುದಾಗಿ. ಇಷ್ಟು ಜನರಿಗೆ ಅದೇ ಕಂಟಕ ಇದೆ. ದನ ಕನಕಾರಿಗೆ ನೋಡೋದಲ್ಲ, ಪೇಪರ್ನಾಗ ಓದ್ತೇವಲ್ಲ. ಪೇಪರ್ನಾಗ ಓದ್ತೇವೆ. ಎಷ್ಟೋ ಜನರಿಗೆ ಅದನ್ನು ಕೂಡಿಟ್ಟಿದ ಸಂಬಂಧ ಪ್ರಾಣಕ್ಕೆ ಕಟ್ಟಕೊಂಡವ್ರು. ಎಷ್ಟೋ ಮುಖ್ಯ ವಯಸ್ಸಾಗಿರ್ತಾವೆ. ಮುದುಕ ಮುದುಕಿ ಒಂದ ಮನೆ ಆಗಿದ್ವು ಅಂದ್ರೆ ಅವ್ರನ್ನ ಇದನ್ನು ಮಾಡಿ ತೊಗೊಂಡು ಹೋಗ್ಬಿಡ್ತಾರೆ ಗಂಟು. ಯಾಕಂದ್ರೆ ಜಗತ್ತಿಗೆ ವಿಷಯಕ್ಕೆ ನಿಂತತಿ, ಅದಕ್ಕೆ ನಿಂತತಿ. ಇಲ್ಲಿ ಮನುಷ್ಯನ ಜೀವಕ್ಕೆ ಬೆಲೆ ಇಲ್ಲ, ಯಾವುದಕ್ಕೂ ಬೆಲೆ ಇಲ್ಲ. ಅದನ್ನು ಗಂಡು ಹತ್ತಿದ ಬರೀ ಅದ ಒಂದ. ಅದಕ್ಕೆ ಇದನ್ನು ಒಂದು ಸ್ವಲ್ಪ ವಿಚಾರ ಮಾಡಿ ನೋಡಿ. ಒಂದೊಂದು ವಿಚಾರ ಮಾಡ್ಕೊಂಡು ಹೋಗೋದು. ಶರೀರ ಬಗ್ಗೆ ಹೇಳಿದರು, ಈಗ ಹೊರಗಿನ ಸಿರಿ ಸಂಪತ್ತು ಬಗ್ಗೆ ಹೇಳಾಗ್ತಾರೆ. ಅಂದ್ರೆ ಅದರ ಮೇಲಿನ ಮೋಹ ಕಳೆದು ಹಾಕಬೇಕು ಅನ್ನೋದು ಅವರ ಉದ್ದೇಶ. ಇದ್ಕೊಂಡು ಇಷ್ಟು ವಿವರವಾಗಿ ಹಾಕೊಂಡು ಹೋಗ್ತಾರೆ. ಇದನ್ನು ಓದಿ ಪುನಃ ಮನನ ಮಾಡಿದ್ನಂದ್ರೆ ಅದ್ರ ಮೇಲಿನ ಮೋಹ ಬಿಡ್ತಾನೆ ಮನುಷ್ಯ. ಉರುಗ, ವೈನಿ, ಮರುಳ, ಮೋಸವ, ಅರಸು, ಕಳ್ಳರು, ಅನುಜರು ಇರಿಸೆ ನೆಲದವೆಲ್ಲವೂ ಅಳುಪಿ ಸರಿದು ತಾನೇ ಹೋಗುವುದಾಗಿ. ಜನಕನಕಾದಿಗಳನ್ನು ಕೂಡ ಹಾಕಿಟ್ಟಿದ್ರೆ, ಬಂಗಾರ ಬೆಳ್ಳಿ ಸಿರಿ ಸಂಪತ್ತು ಕೂಡ ಹಾಕಿದ್ರೆ ಏನಾಗತ್ತೆ ಅಂತಾರೆ. ಕಳೆದ ಚಿಂತೆ, ನೆಲದಾಗ ಹೋಗಿದ್ರೆ ಎತ್ತಾಗ ಸರ್ ಹೋಗಿದ್ರೆ ಚಿಂತೆ, ಗೆದ್ದಿ ಹುಳ ಹತ್ತೇವ ಅಂತ ಚಿಂತೆ. ಹೆಂಗೆ ಕಾಪಾಡಬೇಕು ಇದನ್ನು? ಈಗ ಬ್ಯಾಂಕ್ ಆಗ್ಯಾವ, ಅವ್ರ ಕಾಲದ ಹೇಳ್ತಾರೆ ಅವ್ರು ನಿಜಗೊಂಡು. ಈ ಬ್ಯಾಂಕ್ನಾಗ ಇಟ್ಟು ಬರ್ತಾರೆ. ಇದು ಚಿಂತೆನ. ಬ್ಯಾಂಕ್ನಾಗ ಇಟ್ಟರೆ ನಾಳೆ ಮಕ್ಕಳು ಸಹಿ ಮಾಡಿಸ್ಕೊಂಡು ನಾವು ಅದು ಚಿಂತಿನ ಕಡಿಮಟ್ಟನು ಯಾರಿಗೆ ಕೊಡಲ್ದಂಗೆ ತಾವು ತಿನ್ನಲ್ದಂಗೆ ಕೂಡಿಟ್ಟು ಒಂದು ಪುಣ್ಯ ಕೆಲಸ ಮಾಡೋದಿಲ್ಲ, ಒಂದು ದಾನ ಧರ್ಮ ಇಲ್ಲ, ತಮ್ಮ ಶರೀರಕ್ಕೂ ತಿನ್ನೋದಿಲ್ಲ. ಜೀವನದಂತೆ ಬಾಳೆ ಇಷ್ಟು ಕೆಟ್ಟ ಐತಲ್ಲ, ತಮ್ಮ ಶರೀರಕ್ಕೂ ತಿನ್ನೋದಿಲ್ಲ. ಒಂದು ಚಲೋದ ಒಂದು ಬಟ್ಟೆ ಹಾಕ್ಕೊಳ್ಳೋದಿಲ್ಲ, ಒಂದು ಚಲೋದ ಒಂದು ಊಟ ಮಾಡೋದಿಲ್ಲ, ಆರೋಗ್ಯ ಕಡೆ ಲಕ್ಷ್ಯ ಇರೋದಿಲ್ಲ. ಬರೀ ಅದು ಒಂದು ಚಿಂತೆ ಅವ್ರಿಗೆ. ಅದು ಕಡಿಮೆ ಆಗಬಾರ್ದು. ಒಟ್ಟ ಅದು ಹೆಚ್ಚಿಗೆ ಹಾಕ್ಕೊತ ಇರ್ಬೇಕಂದ್ರೆ ಅಷ್ಟೇ ಅವರಿಗೆ. ಅದಕ್ಕೆ ಇದು ದಿಗಿಲ್ ಮೂಲಕ ಕಡಿಕೆ ಇಷ್ಟೆಲ್ಲ ಆಯ್ತು ನೋಡಿದ್ರೆ ಅಂತ ಹೇಳ್ತಾರೆ. ಬಂಧು ಮಿತ್ರರು ಅಪರಿಸ್ತಾರೆ ಅಂತ ಚಿಂತೆ, ಆಮೇಲೆ ಹೋಗೋದಿಟ್ಟು ಸರ್ ಹೋಗಿತ್ತಲ್ಲ ಅಂತ ಚಿಂತೆ, ಹುಳ ಕುಡಿ ಹತ್ಯಾವಲ್ಲ ಅಂತ ಚಿಂತೆ. ಒಟ್ಟು ಚಿಂತೆಯಾಗ ಇರ್ತೈತಿ. ಗಳಿಸೋ ಮಟ್ಟ ಒಂದು ದಿಗಿಲು ಮುಗಿಲ್ಲ, ಆದರೆ ಗಳಿಸಿದ ಮೇಲೆ ಮತ್ತೊಂದು ದಿಗಿಲು ಮುಗಿಲು. ಮುಪ್ಪ ಅವಸ್ಥೆಯೊಳಗೆ ಅದ ಜೀವನಕ್ಕೆ ಕಂಟಕತ್ತೆ ಮತ್ತಂತ ಹೇಳ್ತಾರೆ. ಯಾರ ಕುಟ್ಟಿ ಕಿತ್ಕೊಂಡು ಹೌದು, ಶಕ್ತಿ ಇರೋಲ್ಲ, ಶರೀರದೊಳಗೆ ಕ್ಷೀಣ ಆಗಿರ್ತೈತಿ, ಬಡಸ್ಕೊಂಡು ಅದಕ್ಕೆ ಅದೊಂದು ಚಿಂತೆ. ಹೆಂಗೆ ಕಾಪಾಡೋದಪ್ಪ ಇದನ್ನ ಅದೊಂದು ಚಿಂತೆ. ಶರೀರನ ಹೊಕ್ಕಿರ್ತೈತಿ, ಆದರೂ ಅದ್ರ ಮೇಲೆ ಮೋಹ ಎಷ್ಟು ಕೆಟ್ಟ ಅನ್ನೋದು ಕೇಳ್ತಾರೆ ಅವರು. ಶರೀರ ಹೊಕ್ಕಿರ್ತೈತಿ, ಆದರೂ ಗಂಟು ಬಿಟ್ಟಿರೋದಿಲ್ಲ, ತೆಲುಗು ಬಿಟ್ಕೊಂಡ ಸರದಲ್ಲ ಬಿಟ್ಟು ಸರದ್ರೆ ಮತ್ತೆ ಯಾರು ತೊಗೊಂಡಾರ. ಅದಕ್ಕೆ ಇದು ಮೋಹ ಅನ್ನೋದು ವಿಷಯದ ಮೇಲಿನಾಗಲಿ ಶರೀರದ ಮೇಲಿದ್ದಾಗಲಿ ಮೋಹ ಅನ್ನೋದು ಸಾಕಾಗ್ತೈತಿ. ಅದಕ್ಕೆ ಹೇಳ್ತಾರೆ ಇದ್ರ ಮೇಲಿನ ಮೋಹ ಬರಬೇಕು, ಶರೀರದ ಮೇಲೆ ಆಗಲಿ. ಇದು ಹೆಂಗೈತೆ ಅನ್ನೋದು ತಿಳ್ಕೊಳ್ಳಿ ಅನ್ನೋದಕ್ಕೆ ವಿವರವಾಗಿ ಒಂದೊಂದಾಗಲಿ ಮತ್ತೊಂದು ಹೇಳ್ಕೊಂಡು ಹೋಗ್ತಾರೆ. ತಿಳಿದು ಧನವ ನೆರಪುವಂಗೆ ದುರಿತ ಕೋಟಿ ಕುದಿದು ಫಲವು ಬಲಿಯ ನೋವಣ ಏಪರಗಳು ತಿರುಗುವಂತೆ ಮಾಡುವುದಾಗಿ. ಇದ್ರ ಮೇಲೆ ವಾಸನಾದಿಂದ ಏನೇನು ಆಕೈತೆ ಹಾಕೋದು. ವಾಸನಾದಿಂದ ಮುಸಿ ಕೀಟಾದಿಗಳು ಅದ್ರ ಮೇಲೆ ಮೋಹದಿಂದ ಏನೇನಾಗಿ ಹುಟ್ಟಿ ಹೇಳಕ್ಕೆ ಹೋಗೋಲ್ಲ.
ಅದಕ್ಕೆ ಮೋಹ ಬಿಡಬೇಕು. ಒಟ್ಟು ಎದ್ರ ಮೇಲಿನ ಮೋಹ, ಶರೀರದ ಮೇಲಿನ, ಜಗತ್ತಿನ ವಿಷಯಾದಿಗಳ ಮೇಲಿನ ಮೋಹವನ್ನು ಕಳ್ಕೋಬೇಕು. ಅದ ಒಂದು ಉದ್ದೇಶ. ಇವರು ಇಷ್ಟೆಲ್ಲ ವಿವರವಾಗಿ ಹೇಳಿದರೆ ಬಿಡ್ತಾರನೇ ಇವರು. ಇಷ್ಟೆಲ್ಲ ವಿವರವಾಗಿ ಒಂದೊಂದು ಕೂಲಂಕಷವಾಗಿ ಹೇಳ್ಕೊಂತ ಹೋದ್ರೆ ಇದ್ರ ಮೇಲಿನ ಮೋಹ ಬಿಡ್ತಾರೆ ಜನರು ಅಂತ. ಯಾರು ಮೋಹ ಬಿಡ್ತಾರ, ಯಾರ ಅದ್ರ ಮೇಲೆ ಆಸೆ ಬಿಡ್ತಾರೆ, ಬಯಕೆ ಬಿಡ್ತಾರೆ, ಅವ್ರು ನಿಶ್ಚಿತರಾಗಿ ಬಿಡ್ತಾರೆ. ಮತ್ತು ಇದ್ರ ಮೇಲಿನ ಮೋಹ ಇಟ್ಕೊಂಡು ನಾವು ಚಿಂತೆ ತಪ್ಪಿದ್ದಲ್ಲ, ದುಃಖ ತಪ್ಪಿದ್ದಲ್ಲ. ಅದು ಈ ಶರೀರಕ್ಕೂ ಕಂಟಕ, ವಿಷಯಾದಿಗಳ ಭೋಗನೂ ಅಷ್ಟೇ, ವಿಷಯ ಸಂಗ್ರಹನೂ ಅಷ್ಟೇ. ಭೋಗ ಮಾಡಿದರೂ ಅದು ಶರೀರಕ್ಕೆ ಕಂಟಕನ ಆಕತಿ, ಸಂಗ್ರಹ ಮಾಡಿದ್ರೂ ಅದು ಶರೀರಕ್ಕೆ ಕಂಟಕ ಆಕತಿ. ಅಷ್ಟೇ ಅಲ್ಲ, ಇನ್ನು ಅಂತಃಕರಣ ಮನಸ್ಸನ್ನು ಸಮಾಧಾನ ಉಳಿದಿಲ್ಲ. ಅಂಬಳಿ ಕಂಬಳಿ ಜಾಸ್ತಿ, ಇದೆಲ್ಲ ಜಾಸ್ತಿ. ಅಂಬಳಿ ಕಂಬಳಿ ಇವೆರಡ ಶರೀರಕ್ಕೆ ಹಸುವಾದಾಗ, ಜಠರಾಗ್ನಿಗೆ ಹಸುವಾದಾಗ ಒಂದು ಸ್ವಲ್ಪ ಅಂಬಳಿ, ತಂದು ಇರ್ತೇವೆ ಒಂದು ಮಕ್ಕಳು ಕಂಬಳಿ. ಇದಕ್ಕಿಂತ ಹೆಚ್ಚಿನವೆಲ್ಲ ಜಾಸ್ತಿನ ಅಂತಾರ. ಅಷ್ಟಿದ್ದಾವ ಸುಖಿ, ಅದನ್ನು ಬಿಟ್ಟು ಹೆಚ್ಚಿಗೆ ಆಯ್ತಂದ್ರೆ ದುಃಖಿನ. ಅದಕ್ಕೆ ಮನುಷ್ಯ ಇರುವವರೆಗೆ ಏನೈತಲ್ಲ ಅದರಲ್ಲಿ ಸಂತೃಪ್ತ ಭಾವ ತಾಳ್ಬೇಕು. ಐತಲ್ಲಪ್ಪ ಇದು ನನಗಂದ್ರೆ ಆರಾಮ ಭಾವ, ಇಲ್ಲಪ್ಪ ಅಂದ್ರೆ ಚಿಂತೆ ಶುರುವಾಯಿತು. ಇದ್ದಿದ್ದನ್ನು ಬಿಡ್ತಾನ ಮನುಷ್ಯ, ಇಲ್ಲದ ಕಡೆನೇ ಬೆನ್ನತ್ತಾನೆ. ತಂದು ಸಾಕಷ್ಟು ಇರ್ತೈತಿ, ಅಥವಾ ತನ್ನ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಇರ್ತೈತಿ, ಅದನ್ನು ಬಿಡ್ತಾನೆ. ಇನ್ನೊಬ್ಬರು ನೋಡಿ ನನಗೆ ಅದು ಚಲೋ ಆಗ್ತಿತ್ತು, ಇದು ಚಲೋ ಆಗ್ತಿತ್ತು, ಗೇಮ್ಕಿ ಶುರು ಆಗ್ತಾವ. ಅದನ್ನು ಹೆಂಗೆ ಮಾಡಿ ಪಡಿಬೇಕು ಅಂತ ಹೊಂದ್ಸಾಕ್ತಾನೆ. ಅದ್ರ ಬಗ್ಗೆ ಚಿಂತೆ ಮಾಡ್ತಾನೆ, ಅದ್ರ ಬಗ್ಗೆ ದಿನ ಅದ ವಿಚಾರದೊಳಗೆ ಮುಳುಗ್ತಾನೆ. ಕಡಿಕೆ ಅದನ್ನು ಪಡೆದ ಮೇಲೆ ಏನಾಗ್ತಂದ್ರೆ ಮತ್ತೆ ಹಿಂಗೈತಿ ನೋಡಿಲ್ಲ. ಜನಕನಕಾಗಿ ಶ್ರೀಮಂತಿಗೆ ಬರೋ ಮಟ್ಟ ಒಂದು ಚಿಂತೆ, ಶ್ರೀಮಂತಿಗೆ ಬಂದ ಮೇಲೆ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು, ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಚಿಂತೆ. ನಾಳೆ ಇದನ್ನು ಕೂಡಿಟ್ಟು ನನ್ನ ಮಕ್ಕಳು ಚಲೋತ್ ನಂಗೆ ಉಳಿಸ್ಕೊಂಡು ಹೋಗ್ತಾರೋ ಇಲ್ಲ ಅನ್ನೋದು ಒಂದು ಚಿಂತೆ. ಇವೆಲ್ಲ ಚಿಂತೆ ಒಳಗೆ ಹೆಂಗೆ ಹೋಗ್ತೈತಿ. ಏನಿಲ್ಲದ ಅವಾಗ ಈ ಚಿಂತೆನೇ ಇಲ್ಲ, ಯಾವ ಚಿಂತೆ ಸರಮಾಲನೇ ಇಲ್ಲ. ಅದ ಮಕ್ಕಳು ಆಗ್ಬೇಕಂದ್ರೆ ಹೇಳ್ತಾರಲ್ಲ, ಮಕ್ಕಳಾಗಿಲ್ಲ ಅಂದ್ರೆ ಮಕ್ಕಳಾಗಿಲ್ಲ ಅನ್ನೋದು ಒಂದೇ ಚಿಂತೆ. ಮಕ್ಕಳಾದ ಮೇಲೆ 100 ಚಿಂತೆ ಶುರು ಆಗ್ತಾವ. ಮಕ್ಕಳಾಗಲ್ಲ ಅಂದ್ರೆ ಮಕ್ಕಳಾಗಿಲ್ಲ ಅನ್ನೋದು ಒಂದೇ ಚಿಂತೆ. ಮಕ್ಕಳಾದವು ಅಂದ್ರೆ ಅವಕ್ಕೆಲ್ಲ ಚಿಂತೆ ಶುರುವಾಗಿಬಿಡ್ತಾವೆ. ಹಂಗೆ ಇದು ಧನಕನಕಾದಿಗಳನ್ನ ಹಂಗೈತಿ. ಅದಿರಲಿಲ್ಲ ಅಂದ್ರೆ ಆಪತ್ಕಾಲಕ್ಕೆ ಹೆಂಗಪ್ಪ ಅನ್ನೋದು ಒಂದು ಚಿಂತೆ ಇರ್ತೈತಿ. ಹೊಟ್ಟಿಗೆ ಬಟ್ಟಿಗೆ ಹಾಕಿರ್ತೈತಿ, ನಿಲ್ತೈತಿ, ಆಪತ್ಕಾಲಕ್ಕೆ ಹೆಂಗಪ್ಪ ಅನ್ನೋದು ಒಂದು ಚಿಂತೆ ಇರ್ತೈತಿ. ಆದ್ರೆ ಅದಿತ್ತಂದ್ರೆ ಎಷ್ಟು ಚಿಂತೆ ಆಗ್ತಾವ ಅಂದ್ರೆ ಇಷ್ಟು ಚಿಂತೆ ಶುರು ಆಗ್ತಾವ. ಅದಿತ್ತಂದ್ರೆ ಇಷ್ಟು ಚಿಂತೆ ಶುರು ಆಗ್ತಾವ. ಅದಕ್ಕೆ ಈ ವಿಚಾರವನ್ನು ತಿಳ್ಕೊಂಡವ ಇದ್ರ ಮೇಲಿನ ಮೋಹ ಬಿಡ್ತಾನೆ. ಇಂಥ ವಿಷ ಸಮೇತ ಮದುವಿನಂತೆ ಸೊಗಸು ದೂರಿ ನಿಖಿಳ ಚಿಂತೆ ಮಾಡುವ ಜನದ ಆಕಾಂಕ್ಷೆಯನ್ನು ತೊರೆದು ಸೂರ್ಯಾನನಾಗಿ. ಎಷ್ಟು ಮಜಾ ಐತೆ ಅಂದ್ರೆ ಇದು ಜೇನು ತುಪ್ಪದ ರುಚಿ ಹೆಂಗೈತಿಲ್ಲ ಹಂಗೆ ತೋರಿದಂಗೆ ಅನಿಸ್ತೈತಿ. ಅದು ನಿಜವಾಗಿ ನೋಡಿದ್ರೆ ಇದು ಉತ್ಸಾಹ ಐತೆ ಅಂತಾರ ಅವ್ರು. ಇದು ವಿಷ ಐತಿ, ಕಡಿಕೆ ಚಿಂತೆ ಕೊಡ್ತೈತಿ. ಇದು ಎಂಥ ವಿಷ ಅಂದರೆ ಚಿಂತೆ ಕೊಡುವಂಥ ವಿಷ ಇದೆ. ಇದು ಜೀವಕ್ಕೆ ಅಪಾಯ ತಂದು ಕೊಡ್ತೈತಿ, ಚಿಂತೆಗೆ ಹಚ್ತೈತಿ. ನಾನು ಏನು ಮಾಡ್ಯಾರಪ್ಪ ಮಕ್ಕಳು ಹಾಳು ಮಾಡಿದ್ರಲ್ಲ, ನಾ ಎಷ್ಟು ಕಷ್ಟಪಟ್ಟು ದುಡಿದ್ನಲ್ಲ ನೋಡ್ತಿರಲ್ಲ. ವಯಸ್ಸಿದ್ದಾಗ ತಂದು ದುಡಿದು ಬೆಳೆಸಿರ್ತಾನೆ, ಉಪ್ಪಾನ ಮುಕ್ತ ಕಾಲಕ್ಕೆ ಅವನ ಎದುರಿಗಿನ ಮಕ್ಕಳು ಅದನ್ನು ಹಾಳು ಮಾಡಿದ್ರೆ ಎಂಥ ಚಿಂತೆ ಹತ್ತೈತೆ ಅವಾಗ. ನಾನು ಹೊಟ್ಟಿ ಕಟ್ಟಿ ಚಲೋ ಬಟ್ಟೆ ಹಾಕೊಂಡು ಒಂದು ಚಲೋ ಚಪ್ಪಲ ತಗೊಳ್ಳಿಲ್ಲ ಹಾಕೊಳ್ಳಿ, ಹರ ಚಪ್ಪಲ್ ಹಾಕೊಂಡು ಅಡ್ಯಾಡಿ ಮಾಡಿದ್ದೀನಿ. ಇದು ಹೆಂಗೆ ಮಾಡ್ತಾರಪ್ಪ ಇವರು? ಯಾಕಂದ್ರೆ ಅದ್ರ ನೋವು ಅವರಿಗಿಲ್ಲ. ನೀನು ಕಷ್ಟಪಟ್ಟು ಮಾಡಿದರೆ ಅವ್ರಿಗೆ ಅದ್ರ ನೋವು ಇಲ್ಲ. ಅದಕ್ಕೆ ಮಕ್ಕಳಿಗೆ ಆಸ್ತಿ ಮಾಡಿರಬಾರ್ದು, ಅವರಿಗೆ ದುಡಿದು ಪ್ರವೃತ್ತಿ ಕಲಿಸಬೇಕು. ಆಸ್ತಿ ಮಾಡಿ ಇಟ್ಟು ಅದರ ಮಹತ್ವನ ಗೊತ್ತಾಗ್ತದೆ ಅವರಿಗೆ. ಅದರ ಮಹತ್ವ ಗೊತ್ತು ಮಾಡಿಕೊಡ್ಬೇಕು. ಆಸ್ತಿ ಮಾಡಿದ್ರೆ ತಪ್ಪಂತಲ್ಲ, ಹಾಗೆ ಅದರ ಮಹತ್ವ ಏನು ಅನ್ನೋದು ತಿಳಿಸ್ಕೊಡ್ಬೇಕು. ಹೆಂಗೆ ಬಂದೈತಿ, ಎಷ್ಟು ಕಷ್ಟಪಟ್ಟಾರ ಅನ್ನೋದು ಅವರಿಗೆ ಅದ್ರದಾಗ ಒಂದು ಸ್ವಲ್ಪ ಅನುಭವವಾಗಿ ಭಾಗ್ಯ ಆದರೆ ಮುಂದೆ ಹೆಂಗೆ ಬೇಕು ಹಂಗೆ ಮಾಡೋದು.
ಅದು ಅನುಭವ ಇರಲಿಲ್ಲ ಅಂದ್ರೆ ಅದ್ರಾಗ ಏನು ನೋವಿನ ಪಾಲ ಆಗಲಿಲ್ಲ ಅಂದ್ರೆ ಅವರು ಮುಂದೆ ಸಮಸ್ಯೆ ಆಗ್ತದೆ. ಅದಕ್ಕೆ ಇದೆಲ್ಲ ಸಮಸ್ಯೆ ನೋಡಿದ್ರೆ ಇಲ್ಲದಾವ ಒಂದು ಚಿಂತೆ ಆದರೆ ಇದ್ದಾವ ಸಾವಿರ ಚಿಂತೆ, ಇಲ್ಲದಾವ ಇಲ್ಲ ಅನ್ನೋದು ಒಂದ ದುಃಖ, ಇದ್ದಾವಾಗ ಸಾವಿರ ದುಃಖ ಶುರು ಆಗ್ತದೆ. ಅದಕ್ಕೆ ಯಾರ ನಿಶ್ಚಿಂತಪ್ಪ ಅಂದ್ರೆ ಇದೆಲ್ಲದರ ಮೇಲೆ ಮೋಹ ಬಿಟ್ಟವ, ಇದ್ದಾಗೂ ಹಂಗೆ ಇಲ್ಲದಾಗೂ ಹಂಗೆ, ಇಲ್ಲ ಅನ್ನೋ ಚಿಂತಿಲ್ಲ, ಐತನ್ನೋ ಅಹಂ ಇಲ್ಲ, ನಂದನ್ನೋ ಭಾವ ಇಲ್ಲ. ನಂದು ಇದು ಅನ್ನೋ ಭಾವ ಯಾರಿಗೆ ಬರ್ತದೆ ಅವನು ಚಿಂತೆ ಶುರು ಆಗ್ತೈತಿ. ನಂದು ಏನೈತಪ್ಪ ಇದ್ರಾಗ ಎಲ್ಲ ಅವನ ಕೊಟ್ಟಿದ್ದು, ಅವನ ಕಾಪಾಡ್ತಾನೆ, ನನಗೇನು ಇದ್ರಾಗ ಸಂಬಂಧನೇ ಇಲ್ಲ ಅನ್ನೋ. ಅದಕ್ಕೆ ದೇವರನ್ನ ಜಡಮತಿಗಳಿಗೆ ದೇವರನ್ನ ಹೊರಗೆ ಹಾಕಿ ಕೂರಿಸಿದ್ರೆ ಇದನ್ನ ಭಾರ ತೆಗೆದು ಇನ್ನೊಬ್ಬನ ಮೇಲೆ ಹಾಕಿಬಿಡೋದು. ಸಂಸಾರದ ಭಾರ, ಜಗತ್ತಿನ ಭಾರ ಏನೈತಲ್ಲ, ಈ ಭಾರನ ಹೊತ್ಕೊಳಂಗಿಲ್ಲ, ಎಲ್ಲಿ ಹೊತ್ಕೊಳಂಗಿಲ್ಲ, ಮನಸ್ಸು ಬುದ್ಧಿ ಅಂತಃಕರಣದೊಳಗೆ ಇಟ್ಕೊಳಂಗಿಲ್ಲ. ಇದನ್ನು ತೆಗೆದು ಇನ್ನೊಬ್ಬರ ಮೇಲೆ ಹಾಕಿಬಿಡೋದು. ಹೊರಕದ ದೇವರನ್ನ ಒಬ್ಬ ಅವನ ಕೊಟ್ಟಾನ, ಅವನ ಉಳಿಸ್ತಾನ, ಅವನ ಗಳಿಸ್ತಾನ, ಅವನ ಏನು ಮಾಡ್ತಾನೆ. ನಾ ಮಾತ್ರ ಬಿಡಿದ ಅಷ್ಟೇ. ಶರೀರ ತಾನಂತ ಭಾವ ಇದ್ದವನಿಗೆ ಇನ್ನೂ ಮುಂದುವರೆದು ತಿಳಿದವಾಗ ಜ್ಞಾನಿಗೆ ಅವನಿದ್ರ ಮೇಲೆ ಮೋಹ ಬಿಟ್ಟಿರ್ತಾನೆ. ಎಲ್ಲ ಒಂದ ಬಂಗಾರ ಪಾತ್ರೆ ಅಷ್ಟೇ, ಮಣ್ಣಿನ ಪಾತ್ರೆನೂ ಅಷ್ಟೇ. ಬಂಗಾರ ಪಾತ್ರೆ ಭೋಜನ ಹಾಕಿಬಿಟ್ಟು ಅಷ್ಟೇ, ಮಣ್ಣಿನ ಪಾತ್ರೆ ಹಾಕಿಬಿಟ್ಟು ಅಷ್ಟೇ. ಅದಕ್ಕೆ ಯಾರಿಗೆ ಸಮಭಾವ ಸಾಧಿಸಿರ್ತತಿ, ಇದೆಲ್ಲ ವಿಷಮ ಅಂತ ತಿಳಿದಿರ್ತತಿ, ಅವರಿಗೆ ದುಃಖ ಅನ್ನೋದು ಬರೋದೇ ಇಲ್ಲ. ಮತ್ತು ಯಾರಿಗೆ ಭಕ್ತಿ ಭಾವದೊಳಗೆ ಇದನ್ನೆಲ್ಲ ಸಮರ್ಪಣೆ ಮಾಡಿರ್ತಾರ ಅವ್ರಿಗೂ ದುಃಖ ಆಗೋದು. ಸಮರ್ಪಣಾ ಭಾವ ಅದು ಅಚಲವಾದ ನಂಬಿಕೆಯಿಂದ ಆಗಿರ್ಬೇಕು, ಹೊಯ್ದಾಟಿರಬಾರ್ದು. ಅದು ಎಲ್ಲ ನೀನಪ್ಪ, ನೀನೇ ಕೊಟ್ಟು, ನೀನೇ ನಡೆಸು, ನೀನೇ ಬೆಳೆಸು, ನೀನೇ ಉಳಿಸು, ನೀನೇ ಏನು ಮಾಡ್ತೀನಿ, ನೀನೇ ಬಿಟ್ಟಿದ್ದು. ತಾಯಿ ಅವನು ನೀನು, ಕೊಲ್ಲೋ ಅವನು ನೀನು. ಜಡಮತಿಗೆ ಈ ಜಡ ಸಂಸಾರದೊಳಗೆ ಆರಾಮ ಆಗ್ಬೇಕಂದ್ರೆ ಜ್ಞಾನಿಗಂತೂ ಈ ಸಂಸಾರ ಇಲ್ಲ, ಅದು ಅವನ ಬಾಧೆನೇ ಇಲ್ಲ. ಯಾಕೆ ತನ್ನ ನಿಜ ಸ್ವರೂಪವನ್ನು ಕಂಡುಕೊಂಡು ಅವನು ಈ ವಿಷಯಗಳ ಮೇಲೆ ನೋವು ಹೋಗಿರ್ಬೇಕ. ಜಗತ್ತು ವಿಷಮ ಅಂತ ತಿಳಿದು ಬಿಟ್ಟವಂಗ ಘನಕನಕಾರಿಗಳೇನು ಅರಮನೆಯೇನು ಗುಡಿಸಲೇನು ಯಾವುದು ಅಂದ ಅವನು. ಅವನಿಗೆ ಎಲ್ಲಿದ್ರೇನು, ಎಲ್ಲಿ ಹೆಂಗಿದ್ರೇನು ಆರಾಮ ಇರ್ತಾನ. ಅಂತಃಕರಣದಲ್ಲಿ ಯಾವ ಭಾರನೂ ಇರುವುದಿಲ್ಲ, ಯಾವುದನ್ನು ಹಚ್ಕೊಂಡೇ ಇರೋದು. ಹೆಂಗಿರ್ತಾನಂದ್ರೆ ಜ್ಞಾನಿಗಳ ಲಕ್ಷಣ ಒಬ್ಬರು ಹೇಳ್ತಾರೆ. ಸಣ್ಣ ಹುಡುಗಿದ್ದಂಗೆ ಇರ್ತಾನೆ. ಸಣ್ಣ ಹುಡುಗರು ಹೆಂಗ ಆಟ ಆಡ್ತಾರ, ಅದನ್ನ ಆಟದ ಯಾವುದೂ ಹಚ್ಕೊಳಂಗಿಲ್ಲ, ಕಡಿಗೆ ಬಿಟ್ಟು ಬಿಡ್ತಾರೆ. ಅಲ್ಲಿಗೆ ಅದರೊಳಗೆ ಎಲ್ಲ ಪಾತ್ರ ಮಾಡ್ತಾರೆ, ಮಾತು ಬಿಟ್ಟು ಬಿಡ್ತಾರೆ. ಆದರೆ ಮನುಷ್ಯ ಹಚ್ಕೊಂತಾನೆ, ನಾನು ನಂದು ಅಂತೇಳಿ. ಅವ್ರು ಯಾವುದೂ ಹಚ್ಕೊಂಡಿಲ್ಲ. ಆ ಕೆಳಗೆ ಅಷ್ಟೇ ಮಾತು ಮುಗೀತಾರೆ. ಅಲ್ಲಿಗೆ ಹೆಂಗೆ ಮಾಡ್ತಿರ್ತಾವೆ ಸಣ್ಣ ಹುಡುಗರು ನೋಡ್ರಿ. ಇವಾಗ ಮನೆ ಕಟ್ತಾವು, ಆಟ ಆಡ್ತಾವು, ಕ್ರಿಕೆಟ್ ಎಲ್ಲ ಕೇಳಿ ಆಟ ಮಗಿ ನಡ್ರಿ. ಹಂಗೆ ಅದ್ರ ಮೇಲೆ ಇಟ್ಕೊಂಡು ಕುಂದ್ರುವುದಿಲ್ಲ, ನಾಂದಿದೆ ಅಂತ. ಹಂಗೆ ಜ್ಞಾನಿ ಆದವ ಸಣ್ಣ ಮಕ್ಕಳು ಹಂಗಿರ್ತಾನಲ್ಲ, ಹುಚ್ಚರಾಗಿರ್ತಾನೆ. ಇಲ್ಲದೆ ಬಿಟ್ಟು ತಿನ್ನಾನೋ ಬಿಟ್ಟಾನೋ ಅವನ ಬಗ್ಗೆ ಹೇಳ್ಕೊತ ಹೋಗ್ತಾರೆ. ಅವನ ಅವಸ್ಥೆಗಳು ಭಿನ್ನ ಭಿನ್ನ ಇರ್ತಾವ ಜ್ಞಾನಿಗಳು. ಹಂಗೆ ಈ ಮನುಷ್ಯ ಸಾದಾ ಮನುಷ್ಯ ಆದವ ಇದನ್ನೆಲ್ಲ ತಿಳಿದು ಬಿಟ್ಟರೆ ಒಂದು ರೀತಿ, ತಿಳಿದು ಬಿಡಬೇಕಂದ್ರೆ ಅವನ ನಿತ್ಯ ಸತ್ಕರ್ಮಗಳನ್ನು ಮಾಡ್ಕೋತ ಈ ವಿಷಯಗಳಲ್ಲಿ ವಿವೇಕದಿಂದ ವೈರಾಗ್ಯ ಭಾವವನ್ನು ತಾಳಬೇಕು. ಇಲ್ಲ ಸಮರ್ಪಣಾ ಭಾವ, ಹೇಳಕ್ಕಷ್ಟ ಅಲ್ಲ, ಬಾಯಿ ಮಾತಿಗೆ ಅಷ್ಟ ಅಲ್ಲ, ಒಳಗೆ ಯಾವುದನ್ನು ಹಚ್ಕೊಂಡಾಗ ಎಲ್ಲ ಅವನಪ್ಪ, ನಾನು ಏನು ತಂದಿಲ್ಲ, ಏನು ಒಯ್ಯವಲ್ಲ. ಅವ ನಡೆಸ್ಯಾನ, ಅವ ಕೊಟ್ಟಾನ, ಅವ ಕಾಯ್ತಾನ, ಅವ ಉಳಿಸ್ತಾನ, ಅವ ಬೆಳೆಸ್ತಾನ. ನಂದೇನಿಲ್ಲಿದ್ರಾಗ ನಾನು ಮಾಡಿದವನು ಅಹಂಭಾವವನ್ನು ತಾಳಾದ ನಿರ್ಲಿಪ್ತ ಭಾವದಿಂದ ಯಾರು ಹೋಗ್ತಾನೆ ಅವನು ಆರಾಮಿರ್ತಾನೆ.
ಮ್ಯಾಲಿನ ಮೋಹ ಬಿಡ್ಬೇಕಂದ್ರೆ ಬಹಳ ಕಠಿಣ ಐತಿ. ಅವ ಬಿಟ್ಟಾನಂದ್ರೆ ಅವಾಗಲ್ಲಿ ಜ್ಞಾನ ಆಗೈತಂತ ನಾನು ಪರೋಕ್ಷ ಇರ್ಬೋದು ಅಪರೋಕ್ಷ ಇರ್ಬೋದು. ಅವನು ಗೊತ್ತಿಲ್ಲ ಅದರಿಂದ ದುಃಖ ಐತಿ ಅದರಿಂದ ವಿಷಮ ಐತಿ ಅಂತ ಗೊತ್ತಿಲ್ಲ, ಆದರೆ ಅದನ್ನು ಬಿಡುವುದ್ರಾಗ ಅವನು ಆರಾಮ ಐತಿ ಅಂತ ಗೊತ್ತಿಲ್ಲ. ಅದನ್ನು ಬಿಟ್ಟಾಗ ಆರಾಮೈತಿ. ಆ ಭಾರ ಹೊತ್ಕೊಂಡ ವಜ್ಜಕ್ಕೆ ನಮ್ಗೆ ಅನ್ನೋದು ಗೊತ್ತೈತೆ ಅವನು ಅಂತಕ್ಕಂಥ ವಜ್ಜಕ್ಕೈತಿ ಚಿಂತೆ ಹತ್ತತಿ ಮನಸ್ಸಿನಾಗ. ಅವನ ಮೇಲೆ ಹಾಕಿಬಿಟ್ರೆ ಭಾರ ಆರಾಮ ಭಾರ ಇಲ್ಲದವ ಈ ಭಾರ ಹೊತ್ಕೊಂಡು ಏನು ಮಾಡ್ತೀವಿ ನಾವು, ಹೊತ್ಕೊಂಡು ಹೋಗ್ತೀವಿ ಭಾರ ಜೀವನ ಪರ್ಯಂತ ಭಾರ. ಒಂದು ಮೂಕಳೆ ಮತ್ತೊಂದು ಮೂಕಳೆ ಮತ್ತೊಂದು ಭಾರ ಹೊರಸ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮನೋವೃತ್ತಿಯಾಗಿ. ಅದು ಒಂದು ಹಂತದ ಮಟ್ಟ ತಡ್ಕೊಂತತಿ, ಮುಂದೆ ಅದು ಬಳಸ್ತತಿ. ಅದಕ್ಕೆ ಅತಿ ಆಗಬಾರ್ದು. ಯಾವ ಸಂಸಾರದೊಳಗೆ ಇದ್ದಾಗೂ ಸದ್ಯಕ್ಕೆ ಇದ್ರ ಮ್ಯಾಲಿನ ಮೋಹ ಬಿಟ್ಟು ನಾನು ಕರ್ಮ ಏನೋ ಬಂದಪ್ಪ ಪ್ರಾರಬ್ಧ ಕರ್ಮ ಅಂತ ಬಂದದ್ದು ಭಾಗ್ಯದೊಳಗೆ ದುಡಿದೈತಿ. ಇದ್ರ ಮ್ಯಾಲಿನ ಮೋಹ ಬೇಡ, ಇದ್ರ ಬಗ್ಗೆ ಚಿಂತೆ ಬೇಡ, ನಾಳೆ ಏನಾಕತ್ತೆ ಅನ್ನೋ ಚಿಂತೆ ಬೇಡ, ಸುಮ್ಮನೆ ಆರಾಮ ದುಡಿದಷ್ಟು ಕೆಲಸ ಮತ್ತು ಈ ರೀತಿಯಾಗಿ ಅಂತಕ್ಕಂಥ ಯಾರು ಪರಿಶುದ್ಧ ಇಟ್ಟುಕೊಂಡು ನಿತ್ಯ ಈ ಚಿಂತನೆಗಳನ್ನು ಸಚ್ಚಿಂತನೆಗಳನ್ನು ಮಾಡ್ಕೋತ ಹೋಗ್ತಾರ. ಸಾಕಷ್ಟು ಜನರಿಗೆ ಧ್ಯಾನ ಮಾರ್ಗ ಗೊತ್ತಾ ಇಲ್ಲ ಅಥವಾ ಅದ್ರ ಬಗ್ಗೆ ಕೇಳುವುದಿಲ್ಲ. ಬರೇ ಬಹಿರಂಗದ ಪೂಜೆ ಪುನಸ್ಕಾರಗಳು ಯಜ್ಞಗಳು ಮಾಡ್ಕೋತ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ಕೊಂಡು ಹೋಗ್ತಾರೆ. ಆದರೆ ಅದರೊಳಗೂ ಒಬ್ಬರು ಬಿಡ್ತಾರೆ. ನಿಜವಾದ ಸಮರ್ಪಣಾ ಭಾವ ಯಾರಿಗೆ ಮೂಡಿರ್ತದೆ ಅವ್ರಿಗೆ ಅಪರೋಕ್ಷ ಆಗಿರ್ತದೆ. ಅವ್ರಿಗೆ ಗೊತ್ತಿಲ್ಲದ ಒಂದು ಅಚಲವಾದ ನಂಬಿಕೆಯಿಂದ ಇದನ್ನೆಲ್ಲಾನು ತೆಗೆದು ಭಾರ ಅದರ ಮೇಲೆ ಹಾಕಿಬಿಟ್ಟಿರ್ತಾರೆ. ಹಂಗಾದ್ರೆ ನಿಶ್ಚಿಂತಾಗಿ ಇರ್ತಾನ. ಅವನಿಗೆ ಚಿಂತೆ ಇಲ್ಲ ನಾಳಿದ್ರ ಬಗ್ಗೆ ಚಿಂತೆನೇ ಇಲ್ಲ. ಅವನಿಗೆ ಹೆಂಗೆ ನಡೆಸ್ತಾನೆ ಅವನು ಮಾಡೋ ಅವನಲ್ಲ ಅಂತ. ಹಿಂಗೆ ಸದ್ಗುರುನಾಥನ ಮೇಲೆ ಒಂದು ಇದರ ಮೇಲೆ ಭಕ್ತಿ ಭಾವದಿಂದ ಸಮರ್ಪಣೆ ಮಾಡಿ ಆನಂದದ ಭಾವ ತಗೊಳ್ತಾನೆ. ಯಾಕಂದರೆ ಇವನಲ್ಲಿ ಯಾವ ಭಾರ ಇಲ್ಲ ಅಂತಕ್ಕಂಥದ್ರಲ್ಲಿ ಯಾವುದೂ ಇಲ್ಲ. ಇದು ಕೆಡತಕ್ಕೂ ಚಿಂತಿಲ್ಲ, ಇದು ಹಾಳಾಕತ್ತನೂ ಚಿಂತಿಲ್ಲ, ಮುಂದಿನ ಹೆಂಗಪ್ಪ ಇದ್ರ ಬಗ್ಗೆ ಅನ್ನೋ ಚಿಂತಿಲ್ಲ, ಮತ್ತು ಇದನ್ನು ಕೂಡಿಡಬೇಕನ್ನೋ ಆಸೆನೂ ಇಲ್ಲ. ಅವನು ಕೂಡಿಡಬೇಕಪ್ಪ, ಇದನ್ನ ಬೆಳೆಸಬೇಕು, ದನಕನಕಾಯಿಗಳನ್ನ ಆಸೆನೂ ಇಲ್ಲ. ಏನು ಕೊಟ್ಟಾನ ಬಿಡ್ರಿ, ಎಷ್ಟೈತೋ ಎಷ್ಟು ಇಲ್ಲ ಕೊಟ್ಟಾನ. ಹಿಂಗೆ ಆ ನಿರ್ಲಿಪ್ತ ಭಾವದಿಂದ ಯಾರು ಈ ಸಂಸಾರವನ್ನು ಮಾಡ್ಕೊಂಡು ಹೋಗ್ತಾರೆ ಅವರ ಆನಂದ ಭಾವ ಉಳಿತಾರೆ. ಅವರಿಗೆ ಅಪರೋಕ್ಷವಾಗಿ ಜ್ಞಾನ ಆಗುತ್ತೆ. ಇದು ದುಃಖಮಯತಿ ದ್ವಿಷಮಯತಿ ಅಂತೇಳಿ ತಿಳಿದಿರಲಿಲ್ಲ ಅನ್ನೋ ಸದ್ಯಕ್ಕೆ ಇದನ್ನು ಬಿಟ್ಟಾಗ ಸುಖ ಐತಿ ಅನ್ನೋದು ತಿಳಿಯುತ್ತೆ. ಇದ್ರ ಮ್ಯಾಲಿನ ಮೋಹ ಬಿಡಲಾಕ ಇದನ್ನು ನಂದು ಅನ್ನೋದು ಬಿಟ್ಟು ಅವನಂತ ಅಂದ್ಬಿಟ್ರೆ ಆರಾಮೈತಿ. ನಂದಂದ್ರೆ ಕಾಯಬೇಕು, ಇದನ್ನು ಉಳಿಸಬೇಕು, ಬೆಳೆಸಬೇಕು. ಮುಂದಂದ್ರೆ ಅವನಲ್ಲ ಮಾಡೋ. ಹಿಂಗೆ ಯಾರ ಅಂತಕ್ಕಂಥ ಭಾವ ಮೂಡ್ತದೆ ಅವರು ಆರಾಮ ಇರ್ತಾರೆ. ಅದಕ್ಕೆ ನೀನು ಭಾಳ ವಿಚಾರ ಮಾಡ್ಕೊಂಡು ಕುಂದಿರಬೇಡ. ಜೀವನದ ಬಗ್ಗೆ, ಈ ಜಗತ್ತಿನ ಬಗ್ಗೆ ಇವೆಲ್ಲ ವಿಷಮದವು. ಚಲೋ, ತಿಳಿಲಿಲ್ಲ ಅಂದ್ರೆ ಏನು ಮಾಡು, ಎಲ್ಲೂ ಗದ್ನಾಥನ ಪಾದ ಅರ್ಪಿಸ್ಬಿಡು. ಮುಂದಲ್ಲಪ್ಪ ಇವೆಲ್ಲ ಮುಂದೆ ಕಾಯವನ್ನ ಕೊಲ್ಲವನ್ನ ನನಗೇನೈತಿ ಇದ್ರೊಳಗೆ ಏನಿಲ್ಲ, ಹಿಂಗೆ ಬರಬೇಡ ಬಂದರೆ ಬರಬೇಡ ಹೋಗ್ತೀನಿ. ಇದರೊಳಗೆ ನಾ ಏನು ತೊಗೊಂಬಂದಿಲ್ಲ, ನಾ ಏನು ತೊಗೊಂಡು ಹೋಗೋದಿಲ್ಲ. ನೋಡ್ರಿ, ಪ್ರಾರಬ್ಧ ಕರ್ಮದ ಸಲುವಾಗಿ ಎಲ್ಲ ಬಂದಿರ್ತದೆ. ಪಾಪ ಪುಣ್ಯಕ್ಕೆ ಅನುಗುಣವಾಗಿ ನೀನು ಜನ್ಮ ಎಲ್ಲಿ ತಾಳಬೇಕು, ಎಂಥ ಇದ್ರಾಗ ತಾಳಬೇಕು ಅನ್ನೋದು ಮೊದಲು ಸಿದ್ಧ ಆಗಿಬಿಟ್ಟಿರ್ತೈತಿ. ಯಾರು ಬೇಡ್ಕೊಂಡು ಬಂದೀವೋ ನಾವು, ಇಂಥ ತಂದೆ ತಾಯಿ ಹೊಟ್ಟೆ ಆಗ್ಬೇಕು, ಇಂಥ ಊರಾಗಬೇಕು, ಇಂಥ ಶ್ರೀಮಂತ ಆಗಬೇಕು, ಬಡವ ಆಗಬೇಕು, ಈ ಜಾತಿ ಆಗಬೇಕು, ಈ ಕುಲ ಆಗಬೇಕು. ಇಲ್ಲ, ಪ್ರಾರಬ್ಧ ನಿಶ್ಚಿತ ಮಾಡಿಬಿಟ್ಟಿರ್ತೈತಿ. ಪ್ರಾರಬ್ಧ ನಿಶ್ಚಿತ ಮಾಡಿಬಿಟ್ಟಿರ್ತೈತಿ. ಶರೀರ ಬದುಕಿನ ಪೂರ್ವದಲ್ಲೇ ಎಲ್ಲ ನಿಶ್ಚಿತ ಆಗಿಬಿಟ್ಟೈತಿ. ಶರೀರ ಬದುಕಿನ ಪೂರ್ವದಲ್ಲೇ ಎಲ್ಲ ನಿಶ್ಚಿತ ಆಗಿ
ಇಲ್ಲಿ ಶರೀರ ಬಂದೈತಿ. ಆದರೆ ಇದಕ್ಕೆ ಭೋಗ ಭಾಗ್ಯಗಳು ಏನು ಬರ್ಬೇಕಾವೆಲ್ಲ ಬರುವವು. ನೀವು ಬ್ಯಾಡ ಅಂದ್ರೂ ಬಿಡುವುದಿಲ್ಲ, ಬೇಕಂದ್ರೂ ಸಿಗುವುದು. ಆದರೆ ಇದರ ಮೇಲಿನ ಎಲ್ಲದರ ಮೇಲೆ ಉದಾಸೀನ ಭಾವ ತಾಳಿ ಈ ಮನುಷ್ಯ ಜನ್ಮದ ಕರ್ತವ್ಯವನ್ನು ಮಾಡು. ಮೊದಲೇ ಸುಮ್ಮನೆ ಕಾಲ ಬಂತು ಸಾಯಿಬಿಟ್ಟಿದ್ದೇವೆ ಅಂತ ಅದಕ್ಕೆ ನೆನಪು ಮಾಡಿಕೊಟ್ರು ಮೊದಲು. ಆಮೇಲೆ ಈ ಶರೀರ ಹೆಂಗೈತೆ ಅನ್ನೋದು ನೆನಪು ಮಾಡಿಕೊಟ್ರು. ಶರೀರ ಮೇಲಿನ ಮೋಹದಿಂದ ಏನಕ್ಕಂತ ನೆನಪು ಮಾಡಿಕೊಟ್ರು. ಈಗ ಈ ಧನಕನಕಾದಿಗಳಿಂದ ಇದರ ಮೇಲಿನ ಮೋಹದಿಂದ ಏನೇನಾಗ್ತೈತಿ, ಶರೀರ ಮೇಲಿಂದ ಆಯಿತು. ಆಮೇಲೆ ಈ ಮನುಷ್ಯ ಶರೀರ ಬದುಕಿನ ಪೂರ್ವದಲ್ಲಿ ಹೆಂಗಾಯ್ತದೆ, ಹೆಂಗೆ ಹೋಗ್ತೀವಿ, ಈ ಶರೀರ ಹೆಂಗೆ ಬಂತು, ಹೆಂಗೆ ನಾಶಕತ್ತು, ಶರೀರದ ಒಳಗೆ ಏನೈತಿ ಅನ್ನೋದು ಎಲ್ಲ ವಿವರಣೆ ಹೇಳ್ಕೊಂತಿದ್ದಾರೆ. ಯಾಕೆ ಶರೀರ ಮೇಲಿನ ಮೋಹ ಬಿಡ್ತೀವಿ ಅಂತ. ಹಂಗೆ ಒಂದೊಂದು ವಿಷಯಗಳನ್ನು ತಗೊಂಡು ಧನ ಕನಕಾದಿಗಳ ಮೇಲಿನ ಮೋಹ, ವಿಷಯ ವಸ್ತುಗಳ ಮೇಲಿನ ಮೋಹ, ಅದನ್ನು ಒಂದೊಂದು ವಿವರವಾಗಿ ಹೇಳ್ಕೊಳ್ತಾರೆ. ಇದ್ರ ಮೇಲಿನ ಮೋಹ ಬಿಡೋದು ಒಂದೇ ಕರ್ತವ್ಯ. ಮನುಷ್ಯನ ಕರ್ತವ್ಯ ಏನಪ್ಪ ಅಂದ್ರೆ ಇದ್ರ ಮೇಲಿನ ಮೋಹ ಬಿಡೋದು. ಹೆಂಗೆ ಮೋಹ ಬಿಡ್ತೀವಿ, ಇದ್ರೊಳಗೆ ಏನಿಲ್ಲ ಅನ್ನೋ ತಿಳ್ಕೊಂಡು ಬಿಟ್ಟಂದ್ರೆ ನಿಶ್ಚಿಂತ ಆಗಿಬಿಡ್ತೀವಿ. ಹೊರಗೆ ಮತ್ತೊಮ್ಮೆ ಮೋಹ ಹುಟ್ಟುವುದಿಲ್ಲ. ಅದ್ರ ಮೇಲೆ ಆಸೆ ಬಯಕೆಗಳೆಲ್ಲ ಹುಟ್ಟುವುದಿಲ್ಲ. ಯಾರ ಒತ್ತಾಯಕ್ಕೆ ಬಿಡಬಾರ್ದಿನ, ಯಾರಿಗಾರ ತೋರ್ಸಾಕ ಮಾಡಬಾರ್ದಿನ, ಯಾರಿಗಾರ ಮೆಚ್ಚಿಸಾಕ ತೋರ್ಸಾಕ ಮಾಡುವಂಥದ್ದಲ್ಲ. ಅದು ನಿನ್ನ ಆನಂದಕ್ಕಾಗಿ, ನಿನ್ನ ನಿಜ ಸ್ವರೂಪದ ಅನುಭವಕ್ಕಾಗಿ ಇದನ್ನು ಮಾಡು. ಅಂದಾಗ ನಿನ್ನ ಆನಂದದ ಭಾವಗಳು ಸಾಧ್ಯ. ಈಗ ಹಿಂಗದು ಕರ್ಕೊಂಡು ಹೋಗ್ತೈತಿ. ನಾಳೆ ಒಂದು ಮಲಗ್ತೀವಿ, ವಯಸ್ಸಾದ ಚಿಂತೆ ಮಾಡ್ತೀವಿ, ಕರ್ತೈತಿ, ವ್ಯಥೆ ಪಡ್ತೀವಿ, ಬಳಲ್ತೀವಿ. ಅದಕ್ಕೆ ಈ ಶರೀರದ ಮೇಲೆ ಮೋಹ ಎಷ್ಟು ಕೆಟ್ಟ ಅನ್ನೋದಕ್ಕೆ ಈ ದುಡ್ಡಿನ ಮೇಲೆ, ಸಿರಿ ಸಂಪತ್ತಿನ ಮೇಲೆ ಮೋಹ ಒಂದು ಉದಾಹರಣೆ ತೊಗೊಂಡಾಗತ್ತಾರೆ. ಹಿಂಗೆ ಎಲ್ಲ ವಿಷಯಗಳಾವು. ಒಂದೊಂದು ವಿಷಯದ ಆಸೆಗೆ ಬಿದ್ದ ಮನುಷ್ಯ ಒಂದೊಂದು ದಾರಿ ತುಳಿತಾನೆ, ಕೆಟ್ಟ ದಾರಿ ತುಳಿತಾನೆ. ಮತ್ತು ಎಲ್ಲ ಇಂದ್ರಿಯಗಳ ಮೇಲೆ ಮೋಹ ಬಿದ್ದಂಥವ ದುಃಖಿ ಆಗಲ್ಲ ಮತ್ತು ಸುಖಿ ಆಗಲ್ಲ. ಹೆಂಗಿರ್ತಾನೆ ಒಂದು ದುಃಖ ಚಟ ಇದ್ರೆ ಎಷ್ಟೋ ಪಾಪ, ಎಷ್ಟೋ ದುಃಖ ಆಗ್ತದೆ, ಎಷ್ಟೋ ಪಾಪ ಆಗ್ತದೆ. ಮತ್ತು ಎಲ್ಲ ದುಶ್ಚಟಗಳನ್ನು ಇಟ್ಟುಕೊಂಡು ನೀವು ಜೀವನ ಮುಕ್ತನಾಗುವಂತ ಅದಕ್ಕೆ ಮೊದಲು ಈ ಜನ್ಮದ ಕಲ್ತಂಥ ಈ ಚಟಗಳನ್ನು ಬಿಡಬೇಕು. ನಿಧಾನವಾಗಿ ಜಗತ್ತಿನ ಮೇಲಿನ ಮೋಹ, ಈ ಶರೀರ ಮೇಲಿನ ಮೋಹ, ಇದ್ರೊಳಗೆ ಏನೈತಿ ಪುರಾಣ ತೋರಿಸುವಾಗ ಏನೇನು ಕಾಣ್ತೈತೆ ಅದ್ರ ಮೇಲೆ ಮೋಹ ಹುಡ್ತಲ್ಲ, ಆ ಮೋಹ ಅನ್ನೋದ ಹೋಗ್ಬೇಕು. ಆ ಮೋಹ ಹೋಗಬೇಕು, ನಿರ್ಮೋಹಿ ಆಗಬೇಕು. ಆವಾಗ ಆನಂದ. ಅದಕ್ಕಂತ ಆನಂದದ ಸ್ಥಿತಿಯನ್ನು ಹೊಂದಬೇಕಂದ್ರೆ ಪುನಃ ವಿಚಾರ ಮಾಡಬೇಕು. ಶರೀರ ಬಗ್ಗೆ, ಜಗತ್ತಿನ ಬಗ್ಗೆ ಏನು ವಿಚಾರ ಮಾಡುವಂತ ಇದು ವಿಷಮ ಐತಂತ ತಿಳಿಬೇಕಂದ್ರೆ ಸಮಯ ಹಿಡಿತೈತಿ. ಯೌವನ ಇದ್ದಾಗ ಜಗತ್ತು ಚಂದ ಅನ್ನಿಸ್ತೈತಿ, ಸಿರಿ ಸಂಪತ್ತಿದ್ದಾಗ ಎಲ್ಲ ಭಾಳ ಚಂದ ಅನ್ನಿಸ್ತೈತಿ. ಆದರೂ ಅದರೊಳಗೂ ಕೆಲವೊಮ್ಮೆ ದುಃಖಗಳು ಬಂದು ತೋರ್ತಾವೆ. ಇಷ್ಟೆಲ್ಲ ಆಯ್ತಂದ್ರೂ ದುಃಖ ಅಡಿಗಡಿಗೆ ತೋರ್ತಿರ್ತೈತೆ ಮನುಷ್ಯಾಗಿ. ಸುಖನೂ ತೋರುದ, ದುಃಖನೂ ತೋರುದ ಇದರೊಳಗೆ. ಯಾಕಂದರೆ ಮೂಲ ಇರುವಿಕೆ ಬೇರೆನೇ. ಮೂಲ ಇರುವಿಕೆ ಹೆಂಗೈತದೆ ಅಂದ್ರೆ ಶಾಂತ ಆನಂದ. ಸುಖ ದುಃಖದ ಭಾವಗಳು ಯಾವ ತೋರಾಕತ್ತಾವಂದ್ರೆ ಇದನ್ನೆಲ್ಲ ಹಿಡ್ಕೊಂಡು ಕುಂತಿದ್ರಿಂದ. ಅದಕ್ಕೆ ನೀ ಆನಂದಮಯ ಆಗಿ, ನೀ ಶಾಶ್ವತ ಸುಖಮಯನಾಗಿ ಅಂತ ತಿಳಿಬೇಕಾಗುತ್ತೆ ಅಂದ್ರೆ ಇದ್ರ ಮೇಲೆ ಮೋಹ ಬಿಡಬೇಕು. ಇದಕ್ಕೆ ಪ್ರಯತ್ನ ಬೇಕು, ಪ್ರಯತ್ನದಿಂದ ಸಾಧ್ಯ. ನಮಗೆ ಇದರೊಳಗೆ ಹೋಗಿಬಿಡ್ತಿರ್ತೀವಿ ಮನಸ್ಸು. ಹಂಗೆ ಆ ಬಾಳೆ ಕಲ್ತಿದ್ವಿ ಅಂದ್ರೆ ಬರೀ ಅದರೊಳಗೆ ಹೇಳ್ತಿರ್ತೈತಿ ಮನಸ್ಸು ಅಂತ ಅನಿಸ್ತದೆ. ಆದ್ರೆ ಒಮ್ಮೆ ಇದನ್ನು ಪ್ರಯತ್ನ ಮಾಡ್ಕೋತ ಇದನ್ನು ಹೋದಂದ್ರೆ ಇದು ಒಂದು ವಿಚೇತ ಶುರು ಆಗ್ತಂದ್ರೆ ಬಾಳೆದ ಬಗ್ಗೆ ಚಿಂತನೆ ಯಾರು ತಿರುಗಿರ್ತಾವೆ. ಚಿಂತೆ ಕಡ್ಕೊಳ್ಳೋದು ಮನುಷ್ಯ ಜನ್ಮದ ಕರ್ತವ್ಯ. ಇದನ್ನು ಹಚ್ಕೊಂಡ್ಬಿಟ್ಟೇವೆ ಚಿಂತೆ ನಾವು. ಎಲ್ಲದರ ಬಗ್ಗೆ ನಾವು ಹಚ್ಕೊಂಡ್ಬಿಟ್ಟೆವು. ಅದಕ್ಕೆ ರುಚಿ ಆಗ್ತದೆ. ಇದನ್ನು ತೆಗೆದು ಅಂದ್ರೆ ಸುಖಿನ ಇದೆ. ನಿತ್ಯ ಸುಖಿ ಆಗಬೇಕಾಯ್ತಂದ್ರೆ ಒಂದೊಂದು ಉಪಾಯ ಹೇಳ್ಕೊಂಡು ಅಂತಾರೆ. ಶರೀರದ ಬಗ್ಗೆ ಹೇಳಿದ್ರು, ಈಗ ಹೊರಗಿನ ವಿಷಯಗಳ ಬಗ್ಗೆ ಹೇಳ್ಕೊಂಡು ಹೋಗ್ತಾರೆ. ಮನುಷ್ಯ ಜನ್ಮ ಬಂದಿದ್ದಕ್ಕಂತ ಹೇಳಿದರು, ಈ ಮನುಷ್ಯ ಜನ್ಮ ಯಾಕೆ ಶ್ರೇಷ್ಠ ಅಂತ ಹೇಳಿದರು. ಹಂಗೆ
ಈ ಶರೀರದೊಳಗೆ ಏನೇನೈತಿ ನೋಡು. ಈ ಶರೀರನ ನೀ ಎದಕ್ಕೆ ಕಳೆದ್ರೆ ಇದು ಯೋಗ್ಯ ಅನಿಸ್ತೈತಿ. ಸುಮ್ಮ ಕಳೆದ್ರೆ ಅಂದ್ರೆ ಹೆಂಗೆ ಏನು ಮಾಡ್ತೀಯಲ್ಲ, ಬಾಳೆ ಬದುಕು ಏನು ಕಷ್ಟಪಟ್ಟು ಮಾಡ್ತೀನಿ ಅಂತೀಯಲ್ಲ, ಎಲ್ಲ ನಿರರ್ಥಕ ಅಂತ ತಿಳಿಬೇಕಲ್ಲ. ಸಿರಿ ಸಂಪತ್ತು ಭಾಳ ಗಳಿಸೋದು ನಿರರ್ಥಕ ಅಂತ ತಿಳಿಬೇಕಲ್ಲ. ಅದಕ್ಕೆ ಹೇಳ್ತಾರೆ, ಸಿರಿ ಸಂಪತ್ತು ಗಳಿಸಿ ಜಗತ್ತಿಗೆ ಶ್ರೀಮಂತ ಅನಿಸ್ಕೊಂಡು ಹೋದ್ರೆ ಏನಾಗೋದೈತಿ, ಜಗತ್ತಿಗೆ ಶ್ರೀಮಂತ ಅನಿಸ್ಕೊಂಡ್ರೆ ಏನಾಗೋದೈತಿ. ಅದು ನೀನು ಚಿಂತೆ ಕಡಿಯೋದಿಲ್ಲ, ಅದರಿಂದ ದುಃಖನ ಶುರು ಆಗ್ತೈತಿ. ಅದ್ರ ಹಿಂದೆ ಗಂಡು ಹತ್ತೆ ಬಿಡ್ತದೆ ದುಃಖ. ಅದಕ್ಕೆ ನೀನು ಭಾಳ ಎಚ್ಚರಿಕೆ ಇದೆ, ಅದಕ್ಕೂ ಗಂಡು ಹತ್ತಬೇಡ. ಜಗತ್ತಿನ ಸಿರಿ ಸಂಪತ್ತಿಗೂ ಗಂಡು ಹತ್ತಬೇಡ, ಅದು ಒಂದು ದಿನ ದುಃಖ ಕೊಡ್ತೈತಿ. ಅದರಿಂದ ಭೋಗಭಾಗ್ಯಗಳು ಸಿಗ್ಬೋದು ನಿನಗೆ, ಆದರೆ ದುಃಖ ಮಾತ್ರ ತೆಗೆದುಬೋದು. ಭೋಗದೊಳಗೆ ಸುಖ ಆಗಿಲ್ಲ ಅಂತ ಮೊದಲು ಹೇಳ್ಕೊಂಡು ಬಂದರೆ ಈ ವಿಷಯ ಸಂಗ್ರಹಕ್ಕೆ ಏನು ನಿಂತಿಲ್ಲ ಅದರ ಬಗ್ಗೆ ಹೇಳ್ಕೊಂಡು ಹೋಗ್ತಾರೆ. ಈ ಸಂಗ್ರಹದಿಂದ ಮತ್ತೆ ದುಃಖ ಆಕೈತಿ, ಇದನ್ನು ಮಾಡಬೇಡ. ಎಷ್ಟು ಅಷ್ಟಕ್ಕೆ ಸೀಮಿತಗೊಳಿಸಿ ನಿಶ್ಚಿಂತನಾಗಿರ್ಬೇಕು. ಅಂದಾಗ ಮಾತ್ರ ನಿಮ್ಮ ಜೀವನ ಸಾಧ್ಯ. ಮುಂದೆ ಶಂಭುಲಿಂಗದ ಒಲವು ನಿಂತು ಪಡಿಯೇ ಶರಣತತಿ ಸಂತಸೋ ಸವೆದುಂಬುದೆಂತು ತನುವಿದ ಅಳಿವುಗಾಗಿ. ಹಿಂಗೆ ಇದರೊಳಗೆ ಕಾಲ ಕಳೆದೆ ಅಂದರೆ ಹಿಂಗೆ ದನಕನಕಾರಿಗಳ ಸಂಗ್ರಹದಾಗ ವಿಷಯ ವಸ್ತು ಸಂಗ್ರಹ ಕಾಲ ಕಳಿಸಂದ್ರೆ ಮತ್ತು ಎಂದಿನಪ್ಪ ನಿಜ ಸುಖದಲ್ಲಿ ಆ ಶಂಭುಲಿಂಗನ ಒಲಿಸ್ಕೊಂಡು ಆ ಆನಂದ ಸ್ಥಿತಿಯನ್ನು ಹೊಂದಿ ಅದ್ಭುತವಾದ ಸ್ಥಿತಿಯನ್ನು ಹೊಂದಿ ಜೀವನ ಮುಕ್ತನಾಗುವುದು ಯಾವಾಗ ಪ್ರಶ್ನೆ ಮಾಡ್ತಾರೆ. ಮಾಡು ಉಚಿತವೇ ಮನುಜ ಮಾಡು ಉಚಿತವೇ ಕೂಡೆ ಬಾಧೆ ಬಹಳ ನೋಡಿ ದಣದ ಲೋಭವಿದನು. ಮಾಡು ಉಚಿತ ಏನಪ್ಪ, ಸರಿ ಏನಿದು ಪ್ರಶ್ನೆ. ಏನು ಮಾಡಾಕತ್ತಾರೆ ಇದು ಸರಿ ಏನು ಮಾಡುವವರಿಗೆ ಪ್ರಶ್ನೆ ಇದು. ಏನು ಮಾಡಾಕತ್ತೀರಪ್ಪ ಇದು ಸರಿ ಏನು. ಅದಕ್ಕೆ ಸರಿ ಅನಿಸ್ತೈತೆ ಅಂದ್ರೆ ಇನ್ನೂ ವಿಷಯಗಳು ಹಂಗೆ ವಿಚಾರ ಇನ್ನೂ ಶುರು ಆಗಿಲ್ಲ ಅಂತ ಅದ ಸರಿ ಅನಿಸ್ತೈತೆ ಅಂದ್ರೆ. ಮತ್ತು ಇದು ಸರಿ ಅಲ್ಲ ಅನಿಸಿದ್ರೆ ಇದರಿಂದ ಹಿಂದೆ ಸರ್ಕು, ಅವರು ಮಾಡೋ ಕರ್ತವ್ಯದಿಂದ ಹಿಂದೆ ಸರ್ಕು ಅಂದಿಲ್ಲ. ಇದಕ್ಕೆ ಏನು ಹಪಾಪಿಯಿಂದ ಮಾಡಾಕತ್ತಲ್ಲ, ಇನ್ನೂ 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 ಅಂತೇಳಿ ಅದನ್ನು ಮಾಡಕ್ಕೋಗ. ಕರ್ತವ್ಯಗಳನ್ನು ಮಾಡು, ಬಂದರೂ ಅಷ್ಟೇ ಹೋದರೂ ಅಷ್ಟೇ, ಲಾಭ ಆದರೂ ಅಷ್ಟೇ ಹಾನಿ ಆದರೂ ಅಷ್ಟೇ, ಅದನ್ನು ಸಮವಾಗಿ ಸ್ವೀಕರಿಸಿ ಸಮಭಾವದಿಂದ ಹೋಗಕ್ಕೆ ಪ್ರಯತ್ನ ಮಾಡು. ಇದರೊಳಗೆ ಹಂಗೂ ಆಕತಿ ಹಿಂಗೂ ಆಕತಿ, ಯಾಕಂದ್ರೆ ಇದು ವಿಷಮ ಇದೆ. ಹಂಗೂ ಹಿಂಗೂ ಆದಾಗ ವಿಷಮ ಇದ್ದಾಗಿದೆ. ಇದ್ರ ಮ್ಯಾಲಿನ ಮೂವ ಬಿಟ್ಟಾಗ ನೀನು ಆರಾಮಾಗಿ ಸಾಧ್ಯ. ಹೆಂಗಾರ ಆಗ್ಬೋದು, ಒಂದು ಸುಲಭ ಅನಿಸ್ಬೇಕು, ಒಂದು ಕೆಟ್ಟ ಅನಿಸ್ಬೇಕು, ಒಂದು ಲಾಭ ಆಕತಿ, ಒಂದು ವಿಷಯ ಆಕತಿ. ಅದಕ್ಕೆ ಇದು ಬೇರೆ ಮೂವರ ಸಣ್ಣ ನೋಡಿರ್ಬೇಕಂತ ಲಾಭ ಲಕ್ಷಣ ಚಿಂತೆ ಮಾಡೋದಿಲ್ಲ. ಸುಮ್ಮನೆ ಇರೋದು ಅಷ್ಟೇ, ಲಾಭರಾಗಿ ಲಕ್ಷಣರಾಗಿ ಹಂಗೆ ಇರಕ್ಕೆ ಪ್ರಯತ್ನ ಮಾಡು ಅಂದ್ರೆ ಆರಾಮಿರ್ತೀವಿ ಅಷ್ಟೇ. ಮನುಜ ನಿಖಿಳ ನೀನು ಅಖಿಳ ಭೋಗಾಸನಗಳ ಮಿಗಿಲ ಅನುಕರಿಸಿ ನೋಡಿ ಮತ್ತಿನೆಲ್ಲದವಳು ಗಣ ದುರಾಶೆಯನ್ನು ಮಾಡಿದರೆ ನಿನ್ನಂತೆ ಜಡರೆನಿಸೋರುಂಟೆ ಭಾವಿಸಿ ನೋಡಲು. ಏನಂತಾರವರು ಮನುಷ್ಯ ನಕಿಳ ಭೋಗಾಶ್ರಯಗಳ ಮಿಗಿಲನ್ನು ಅನುಕರಿಸಿ ನೋಡಿ ಮತ್ತಿನೆಲ್ಲದವಳು ಗಣ ದುರಾಶೆಯನ್ನು ಮಾಡಿದರೆ. ಎಲ್ಲ ಭೋಗಗಳು ನೋಡ್ತೀವಿ, ಇಷ್ಟು ಭೋಗ ನಡೆದ ಜೀವನಗಳಲ್ಲಿ ಭೋಗ ಎಲ್ಲ ಇಷ್ಟು ದಿನ ಈ ಭೋಗಗಳನ್ನೆಲ್ಲ ನೋಡಿ ನಾವು ಮತ್ತೆ ಇದ್ರೊಳಗೆ ಮೋಹ ಇಟ್ಕೊಂಡ್ಬಿಡ್ತೀವಲ್ಲಪ್ಪ. ಇದರೊಳಗೆ ಸುಖ ಸಿಕ್ಕಿಲ್ಲ ಅಂತ ಒಂದು ಪ್ರಶ್ನೆ ಹುಟ್ಟುವಲ್ವಲ್ಲ ನಿನ್ನೊಳಗೆ. ಮನುಷ್ಯ ಒಂದು ಪ್ರಶ್ನೆ ಹುಟ್ಟುವಲ್ದು ನೋಡಿ, ಇಷ್ಟು ದಿನ ಮಾಡಿದ್ದು ಬೇಡ, ಇದ್ರೊಳಗೆ ಏನೈತಪ್ಪ ಸುಖ ಅಂತ ಪ್ರಶ್ನೆ ಹುಟ್ಟುವಲ್ಲಲ್ಲ ಅಂತಾರೆ ಅವ್ರ ವಿಚಿತ್ರ. ನಿನ್ನಂತೆ ಜಡನೆನಿಸೋರುಂಟೆ ಭಾವಿಸಿ ನೋಡಲು. ನಿನ್ನಷ್ಟು ಮಬ್ಬು, ನಿನ್ನಷ್ಟು ಜಡಮತಿಗಳು, ನಿನ್ನಷ್ಟು ಅಜ್ಞಾನಿಗಳು ಜಗತ್ತಿನ ಯಾರದ. ಇದ್ರೊಳಗೆ ಸುಖ ಹುಡುಕ್ತಿ ಅಂದ್ರೆ ನಿನಗೆ ಏನು ಅನ್ಬೇಕು? ಅಜ್ಞಾನ ಅನ್ಬೇಕು, ಸುಜ್ಞಾನ ಅನ್ಬೇಕು, ಜಡಮತಿ ಅನ್ಬೇಕು, ಮಂದಮತಿ ಅನ್ಬೇಕು, ಕನಿಷ್ಠ ಅನ್ಬೇಕು, ಏನು ಅನ್ಬೇಕಪ್ಪ ನಿನಗೆ? ಹೊಳ ಇದ್ರಾಗ ಹುಡುಕ್ತಿಯಲ್ಲ, ಹುಡುಕಿದ್ರಾಗ ಹುಡುಕ್ತಿ, ಒಮ್ಮೆ ಸಿಕ್ಕಿಲ್ಲ, ಒಮ್ಮೆ ಆನಂದ ಹಿಂದಿಲ್ಲ, ಇಲ್ಲಿ ಸುಖ ಸಿಕ್ಕೈತೆ ಅಂದ್ರೆ ಸುಖ ತೋರೈತಿ. ಸುಖ ವಿಷಯಾದಿಗಳಲ್ಲಿ ತೋರೈತಿ,
ತೋರಿದಂಥ ಸುಖ ಶಾಶ್ವತ ಇಲ್ಲ. ಹೆಂಗೆ ಕತ್ತಿ ಚಿಕ್ಕಿನಾಗ ಬೆಳ್ಳಿ ತೋರೈತಿ, ಅಕ್ಕ ಸಾಲಿಗೆ ಓದಿ ಕೊಟ್ಟರೆ ತೊಗೊತಾನ, ಬೆಳ್ಳಿ ಐತಿ ನೋಡಿದ್ರಾಗ ಅಂದ್ರೆ ಮಕ್ಕಳ ಮೇಲೆ ಓದಿ ಕಳಿಸ್ತಾನೆ, ಇದ್ರಾಗ ಎಲ್ಲೈತಿ. ಹಂಗೆ ಮಿಂಚುದು ನೋಡಿ ಬೆಳ್ಳಿ ಅಂದಿನಿ. ಹಂಗೆ ಈ ಜಗತ್ತಿನೊಳಗೆ ಏನು ಭೋಗ ಇಡತ್ತಲ್ಲ, ನಿಮಗೆ ಎಂಥ ಮತಿ ಅನ್ನಬೇಕು, ನಿಮಗೆ ಮಡಮತಿ ಮಂದ ಜಡಮತಿ ಅನ್ನಬೇಕು, ಮಂದಮತಿ ಅನ್ನಬೇಕು, ಎಂಥವ ಅನ್ನಬೇಕು ನಿಮಗೆ. ಇದ್ರೊಳಗೆ ನೋಡಿ, ಇದ್ರೊಳಗೆ ಮತ್ತೆ ಇದನ್ನೆಲ್ಲ ಇಷ್ಟೆಲ್ಲ ಭೋಗ ಮಾಡಿ ನೋಡಿ ಇಷ್ಟು ದಿನ ಆದರೂ ನಿನಗೆ ಒಂದು ಪ್ರಶ್ನೆ ಹೇಳವಲ್ಲಲ್ಲ. ಇದ್ರೊಳಗೆ ಸುಖ ಇಲ್ಲ ಐತಿ ಅನ್ನುವಂಥ ಒಂದು ಜಿಜ್ಞಾಸೆ ನಿನ್ನೊಳಗೆ ನಡೆಯುವಲ್ಲಲ್ಲ, ಅದೊಂದು ಪ್ರಶ್ನೆ ಹುಟ್ಟುವಲ್ಲಲ್ಲ ನಿಮಗೆ. ಎಷ್ಟು ವಿಚಿತ್ರ ಐತಲ್ಲ ಇದು. ಅದಕ್ಕೆ ಜಗತ್ತು ಮಾಯ ಅನ್ನೋದಕ್ಕೆ ಇನ್ನೊಂದು ಪ್ರಶ್ನೆ ಮಾಡೋಕೆ ಬಿಡೋದಿಲ್ಲ ಇದು. ಮತ್ತಷ್ಟು ಆಕರ್ಷಣೆ ಮಾಡ್ತಾರೆ. ಅಜ್ಞಾನದ ಅಂಧಕಾರದೊಳಗೆ ಜಗತ್ತು ಬಹಳ ಸುಂದರ ಅನಿಸ್ತೈತಿ, ಬಹಳ ಆನಂದಮಯ ಅನಿಸ್ತೈತಿ, ಸುಖ ಅನಿಸ್ತೈತಿ. ಸುಖಾನು ಇದರೊಳಗೆ ಅನಿಸ್ತೈತಿ. ಆದರೆ ವಿಚಾರ ಮಾಡಿ ನೋಡಿಲ್ಲ ಮನುಷ್ಯ, ವಿಚಾರ ಮಾಡಿ ನೋಡಿಲ್ಲ ಮನುಷ್ಯ. ಅದಕ್ಕೆ ಅನಿಸ್ತೈತಿ ವಿಚಾರ ಮಾಡೋದು. ಶಿವ ಶಕ್ತಿ ವರ ಸದಾಶಿವನ ಈಶ್ವರನು ವಿದ್ಯೆ ತವೆಕಾಲ ಕಲಾ ನಿಯತಿಯ ವಿದ್ಯೆಯು ಸವೆದ ಅನುರಾಗ ಪುರುಷ ಪ್ರಕೃತಿ ಗುಣ ಬುದ್ಧಿ ಕವಿದ ಹಮ್ಮು ಚಿತ್ತ ವಿಜ್ಞಾನೇಂದ್ರಿಯ ವಿವಿಧ ಕರ್ಮೇಂದ್ರಿಯರವಾದಿ ತನ್ಮಾತ್ರನ ಅಭವ ಪರಮಾಣ ಶಿಖ ವಾರಿ ವಿಶ್ವಂಬರ ಅವರ ಪಂಚೀಕರಣ ಪಂಚವಿಶಂತಿ ಸತ್ವನುವ ದೊಬ್ಬುಳಿಯವರ ಕಾರ್ಯದೊಳಗೆ 25 ತತ್ವಗಳಿಂದ ಶರೀರ. ಈ ಶರೀರ ಹೆಂಗಿದಪ್ಪ 25 ತತ್ವಗಳಿಂದ ಆಗಿದೆ ಅಂತ ಹೇಳ್ತಾರೆ. ಆದರೆ ಈ ಶರೀರ ಹೆಂಗೈತಿ ಅನ್ನೋ ತಿಳ್ಕೊಳ್ಳುವಂಥ ಒಂದು ವಿಚಾರ ನನಗಿಲ್ಲ. ಇದಕ್ಕೆ ನಾನು ಕೇಳಪ್ಪ ಏನು ಅನ್ಬೇಕು ನನಗೆ. ಇದ್ರೊಳಗೆಲ್ಲ ಬೇರೆ ಬೇರೆನೇ ಅದಾವೆ, ಎಲ್ಲದಕ್ಕೂ ಹೆಸರು ಅದಾವೆ. ಆದರೆ ಇದ್ರೊಳಗೆ ನೀನೇನು ಇವೆಲ್ಲ 25 ತತ್ವಗಳಿಗೂ ಒಂದೊಂದು ಹೆಸರಿಟ್ಟು ಎಲ್ಲ ಭಾಗ ಮಾಡಿ ಹುಷಾರು ಆಗೋಸ್ಬೇಕು. ನಿನಗೆ ಮತ್ತೆ ಇದ್ರೊಳಗೆ ಇರ್ತಿದ್ದಪ್ಪ, ಮತ್ತೆ ಇದ್ರೊಳಗೆ ಸರಿದಾಡ್ತೇವೆ ಹೊರಗಾಡ್ತೇವೆ. ಅದಕ್ಕೆ ಈ ಮೋಹದಿಂದ ಹೊರಗೆ ಬರಬೇಕಂದ್ರೆ ವಿಚಾರ ಮಾಡಲಿಲ್ಲ, ಸಾಧ್ಯನೇ ಇಲ್ಲ. ನಿನ್ನ ಸ್ವವಿಚಾರ ನಡೀಲಾರದ, ಸ್ವಂತ ಚಿಂತನೆ ನಡೀಲಾರದ ಇದು ಸಾಧ್ಯ ಇಲ್ಲದ ಮಾತು. ಒಂದು ಸ್ವಲ್ಪ ವಿಚಾರ ಮಾಡಿ ವಿಚಾರ ಮಾಡಿ ನೋಡು. ಅಂದ್ರೆ ನಿನಗೆ ಅನಿಸ್ತದೆ ಅವಾಗ. ಅಂದ್ರೆ ವಿಚಾರ ಸ್ವವಿಚಾರ ಜಾಗ್ರ ಆಗಲ್ದನ, ವಿವೇಕ ಜಾಗ್ರ ಆಗಲ್ದನ ಇದು ನಿನಗೆ ಸತ್ಯ ಅಂತಲೇ ಅನಿಸ್ತದೆ. ವಿವೇಕ ಜಾಗ್ರ ಆದಾಗ ಮಿಥ್ಯ ಅನಿಸ್ತದೆ. ವಿವೇಕ ಜಾಗ್ರ ಹೋಗುವವರೆಗೆ ಸತ್ಯನ ಅನಿಸ್ತದೆ, ಶಾಶ್ವತ ಅನಿಸ್ತದೆ. ಮತ್ತು ಆ ಮಂದಮತಿಗೆ ಇದನ್ನು ಏನು ಹೇಳಿದ್ರು ಕೇಳೋದಲ್ಲ, ಅವಿವೇಕಿಗೆ ಅಜ್ಞಾನಿಗೆ. ಯಾಕಂದರೆ ಇದ್ರ ಮೇಲೆ ಪ್ರಚುರವಾದ ನಂಬಿಕೆ, ಈ ಶರೀರ ಮೇಲೆ, ಜಗತ್ತಿನ ಮೇಲೆ, ವಿಷಯಾದಿಗಳ ಮೇಲೆ ಅಷ್ಟು ನಂಬಿಕೆ. ಅದಕ್ಕೆ ಇದ್ರ ಮೇಲಿನ ನಂಬಿಕೆ ಈ ಥರ ಇದನ್ನು ಕಳ್ಕೋಬೇಕಾಯ್ತು ನಾವು. ಶರೀರ ಮೇಲಿಂದ, ಜಗತ್ತಿನ ಮೇಲೆ ಏನು ಶಾಶ್ವತ ಐತಂತ ಏನೋ ನಂಬಿಕೆ ಇಟ್ಕೊಳ್ತೇವಲ್ಲ, ಎಷ್ಟು ನಂಬಿಕೆ ಈ ಶರೀರ ಮೇಲೆ ಶಾಶ್ವತನೇ ಇರ್ತಪ್ಪ ಅನ್ನೋದು ಎಷ್ಟು ನಂಬಿಕೆ. ಹಂಗೆ ಈ ಜಗತ್ತಿನ ಮೇಲೆ ಎಷ್ಟು ನಂಬಿಕೆ. ಅದಕ್ಕೆ ಇದ್ರ ಮೇಲಿನ ಶ್ರದ್ಧಾ ತೆಗೆದು ನಿನ್ನ ಈ ಸ್ವರೂಪದ ಮೇಲೆ ಶ್ರದ್ಧಾ ಹಾಕಿ ಈ ನಂಬಿಕೆನ ಆ ಮೂಲ ವಸ್ತುವಿನ ಮೇಲೆ, ಸಚ್ಚಿದಾನಂದ ಸ್ವರೂಪದ ಮೇಲೆ. ಅದಕ್ಕೆ ಒಂದು ಜನಮಾನರು ಇದಕ್ಕೆ ಕೂಡ ಇಷ್ಟು ದಿನ ವಿಷಯಾದಿಗೋಸ್ಕರ, ದನಕನಕಾದಿಗೋಸ್ಕರ ಒಂದು ಉಡುಗೆ ಸಿರಿ ಸಂಪತ್ತು ಇದಕ್ಕೋಸ್ಕರ ಇಟ್ಟು ಇನ್ನು ಮೇಲೆ ಓದಿದ ಜೀವನ ಇದಕ್ಕೆ ಮೀಸಲಿದೆ. ಅದಕ್ಕೆ ನಿನ್ನ ಈ ಸ್ವರೂಪವನ್ನು ತಿಳ್ಕೊಂಡು ನಿನ್ನ ಸ್ವರೂಪವನ್ನು ತಿಳ್ಕೊಂಡು ಅನ್ನೋದಿಲ್ಲ ವ್ಯಾಪ್ತಿ. ಅದಕ್ಕೆ ಯಾರ ಮನುಷ್ಯ ಇದನ್ನು ಪ್ರಯತ್ನ ಮಾಡ್ತಾನೆ ಅವನು ಆರಾಮದಿಂದ ಉಳಿತಾನೆ, ಆರಾಮ ಉಳಿತಾನೆ. ಇಲ್ಲ ಫಲವ ಅಜಾಂಡ್ರ
ಪರವ ಅಜಾಂಡಗಳ ಅವರೊಳಗಿದೊಂದು ಅಂಡ, ಹ್ಮ್ ಇದರೊಳಗೆ 14 ಲೋಕ, ಹ್ಮ್ ಅವರೊಳಗ ಇದು ಇಳಿಯೊಂದು ಬಳಿಕೇಳು ದೀಪಂಗಳ, ಅವರೊಳಗೆ ಕಳೆದ 601 ಜಂಬೂ ದೀಪವು, ತಿಳಿಯನ ಅಖಂಡ ಅವರೊಳಗೆಂಟನ ಅಳಿದೊಂದು ಬಳಿಕ 56 ದೇಶಗಳ, ಅವರೊಳಗ ಒಂದನೇ ಕರ್ಪೂರ, ಅದರೊಳಗೆ ನೆಳೆಯ ಕೋಟೆಗಳ ಅವರ ಗೋಟಿನಲ್ಲಿ. ಪರವಜಾಂಡ್ರಗಳ ಅವರೊಳಗಿದೊಂದು ಅಂಡ, ಇದರೊಳಗ 14 ಲೋಕಗಳ. ಈ ಬ್ರಹ್ಮಾಂಡದಲ್ಲಿ ಹೇಳ್ಕೊಂತ ಬಂದರು. ಜಗತ್ತು ಹೆಂಗೈತಿ ಇದು ಅಂದ್ರೆ ಪರಬ್ರಹ್ಮ ಎಷ್ಟು ವಿಶಾಲ ಅದ. ಆದರೆ ನೀನು ಹಿಂದಂತ ತಿಳ್ಕೊಂಡು ಕೂತಿದ್ದು ಏಟೈತಿ ನೋಡಿದ ಒಳಗೆ. ಶರೀರ ನಾನು ಇದು ನಂದಂತ ತಿಳ್ಕೊಂಡು ಕುಂತಂದ್ರೆ ಇದಕ್ಕೆ ಸೀಮಿತೈತಿ. ಇದು ಈಟು ಏಟೈತಿ, ಇದು ಬ್ರಹ್ಮಾಂಡದ ಮುಂದೆ ಇದು ಏಟಪ್ಪ. ಇದರೊಳಗೆ ನಿನ್ನ ಹೊಲ ಏಟು, ಮನಿ ಏಟು, ಸಿರಿ ಸಂಪತ್ತು ಏಟದು. ಇದು ಲೆಕ್ಕಕ್ಕೆ ಸಿಗಲಾದಷ್ಟು ಇದು ಜಗತ್ತೈತಿ. ಬ್ರಹ್ಮಾಂಡ ಎಷ್ಟು ಸೂರ್ಯ ಚಂದ್ರ ನಕ್ಷತ್ರ ಆಗಿರೋದಾವ ಇದರೊಳಗೆ. ಎಷ್ಟು ಭೂಮಿಗಳು ತುಂಬ್ಯಾವ ಏನು. ಇದರೊಳಗೆ ನೀನೆ ಈ ಭೂಮಂಡಲದೊಳಗೆ ಇದರೊಳಗೆ ಒಂದು ಊರಾಗು, ಒಂದು ಕೆರೆ, ಒಂದು ಸಣ್ಣ, ಅದರೊಳಗೆ ನೀನು ಸ್ವಲ್ಪ ಎಷ್ಟು ಸ್ವಲ್ಪ ಅಲ್ಪ. ಯಾಕೆ ಅಲ್ಪ ಅನಿಸ್ಕೊಂಡೆ ಅಂದ್ರೆ ಇದು ನಾನು, ಇದು ನಾನು ಅಂತ ತಿಳ್ಕೊಂಡಿದ್ದು. ಅಲ್ಪ ಯಾಕಪ್ಪ ಅಂದ್ರೆ ನೀನು ಅಲ್ಪಿಲ್ಲ. ನಿಜವಾಗಿ ನೋಡಿದ್ರೆ ಬ್ರಹ್ಮಾಂಡಕ್ಕಿಂತ ವಿಶಾಲ ಇದ್ದಾವ. ನಿನ್ನೊಳಗಿನ ಬ್ರಹ್ಮಾಂಡ ಇದು. ಆದರೆ ನೀನೇನು ಅನ್ಕೊಂಡು ಈ ಶರೀರ ನಾನು, ಇದು ನಂದು ಅಂತ ಏನು ಹಿಡ್ಕೊಂಡು ಹೋಗ್ತಿಲ್ಲ. ಇದು ಎಷ್ಟೈತಿ ನೋಡ್ತಿಲ್ಲ, ಎಷ್ಟೈತಿ ಇದು. ಆ ಬ್ರಹ್ಮಾಂಡದ ಒಂದು ನೋಡಿದಾಗ ಇದು ಒಂದು ಕವಡಿ ಕಿಮ್ಮತ್ತಿಂದಿಲ್ಲ. ಅದಕ್ಕೆ ಇದನ್ನು ತಿಳಿದು ನೋಡು ನೀನು ಸ್ವಲ್ಪ ಮನುಷ್ಯ. ವಿಶ್ವವ್ಯಾಪಿ ಅನಂತ ಅಂದ್ರೆ ಎಲ್ಲ ಬಂದು ಅದು ಸೂರ್ಯ ಚಂದ್ರ ನಕ್ಷತ್ರಾದಿಗಳು ಬಂದು. ಅದಕ್ಕೆ ಭೂಮಂಡಲವನ್ನು ವಿಭಾಗ ಮಾಡಿ ಹೇಳಿದ್ರು ಅವ್ರು. ಎಷ್ಟು ದೇಶ, ಎಷ್ಟು ರಾಜ್ಯ, ಎಷ್ಟು ಖಂಡಗಳಿದ್ರೊಳಗೆ. ಅದರೊಳಗೆ ನೀನೊಂದು ಖಂಡ, 10 ಖಂಡದೊಳಗೆ ನೀನೊಂದು ಊರಾಗ, ಎಷ್ಟು ನಾವು ನೀನು ಜಗತ್ತಿಗೆ ಶ್ರೀಮಂತ ಅಂತ ಹೇಳಿದವ ಏನು ಭೂಮಿಯೊಳಗಿಂದ ಅಷ್ಟೇ ಒಂದು ಲೆಕ್ಕ. ಅದು ಜಗತ್ತಿನೊಳಗೆ ಹೊರಗೆ ತೋರ್ತಕ್ಕಂಥ ಸಿರಿ ಸಂಪತ್ತಿಗೆ ಅದು ಸಂಪತ್ತಲ್ಲ. ನೀವು ಅನ್ಕೊಂಡದ್ದು ಸಂಪತ್ತು ಅಂತ ಹೇಳಿ, ಬೆಳ್ಳಿ ಸಂಪತ್ತು ಅನ್ಕೊಂಡ, ಬಂಗಾರ ಸಂಪತ್ತು ಅನ್ಕೊಂಡ, ವಜ್ರ ಸಂಪತ್ತು ಅನ್ಕೊಂಡ. ತಿಳಿದವಾಗ ಬೆಳ್ಳಿನೂ ಒಂದ, ಬಂಗಾರನೂ ಒಂದ, ವಜ್ರನೂ ಒಂದ, ಎದಕ್ಕೂ ಕೆಲಸಕ್ಕೆ ಬಾರದು. ಅದಕ್ಕೆ ಸಂಪತ್ತು ಅಂತ ಹೆಂಗೆ ಅಂತೀನಿ ನೀನು. ಸಂಪತ್ತು ಅಂದ್ರೆ ಅದ್ರೊಳಗೆ ಸುಖ ಐತೆ, ಅದೇನು ಆನಂದ ಕೊಡ್ತದೆ. ನೀ ಅನ್ಕೊಂತ ಅಷ್ಟೇ ಅದು ಆನಂದ ಐತಿ, ಸುಖ ಐತಿ. ಅದಕ್ಕೆ ಬರೀ ಹಸುವಿನ ಭಯ ತೀರ್ಸಕ್ಕಾಗೋಲ್ಲ. ಮತ್ತು ಅದು ಯಾವಾಗ ಸುಖ ಕೊಡ್ಬೇಕು. ಅದಕ್ಕೆ ಜಗತ್ತಿನ ದನ ಕನಕಾದಿಗಳು, ಸಿರಿ ಸಂಪತ್ತುಗಳು ಏನದಾವಲ್ಲ ಅವೆಲ್ಲ ಕ್ಷುಲ್ಲಕದಾವ. ಎದಕ್ಕೂ ಬರಲ್ಲಂಥ ವಸ್ತುಗಳು. ಅವನಿಗೆ ತಿಳಿದವಾಗ ಕಲ್ಲು ಬೇರೆ ಅಲ್ಲ, ಹಾಲು ಬೇರೆ ಅಲ್ಲ, ವಜ್ರ ಬೇರೆ ಅಲ್ಲ. ತಿಳಿದವಾಗ ಬಂಗಾರ ಬೇರೆ ಅಲ್ಲ, ಕಬ್ಬು ಬೇರೆ ಅಲ್ಲ. ಎಲ್ಲ ಒಂದೇ. ಅದರಿಂದ ಏನಾಗೋದೈತಪ್ಪ, ಅದರಿಂದ ಏನಾಗೋದೈತೆ. ಅಜ್ಞಾನಿಗೆ ಅವಿವೇಕಿಗೆ ಅದರ ಸಂಗ್ರಹಕ್ಕೆ ನಿಂದಿರ್ತಾನೆ. ಯಾರು ತಲೆ ಕೆಟ್ಟರು ಒಂದು ಕಲ್ಲು ಹುಡಿದಾಗ ಇಟ್ಕೊಂಡು ಅಡ್ಯಾಡಕತ್ರ ತಲೆ ಕೆಟ್ಟದ. ಕಲ್ಲು ಇಟ್ಕೊಂಡಲ್ಲಿ ಬಂಗಾರ ಅನ್ಕೋತ ಅಡ್ಯಾಡ್ತಾನೆ. ನಾವು ಇಟ್ಕೊಂಡು ಅಡ್ಯಾಡೋದು ಕಲ್ಲ. ಅದಕ್ಕೆ ನಾವು ಬಂಗಾರ ತಿಟ್ಕೊಂಡು ಅದಕ್ಕೆ ಭಾಳ ಇದು ಐತೆ ಅಂತ ಕಟ್ಕೊಂಡು ನಾವು ಮಾಡ್ಕೊಂಡಿದ್ದೆಲ್ಲ ಗೊತ್ತಿಲ್ಲದವಂಗೆ ಮಂಗ್ಯ ಕೈ ಕೊಟ್ರಿ ಅಂದ್ರೆ ಒಂದು ಬಂಗಾರದ ಇದನ್ನ ಒಂದು ಬಾಳೆಹಣ್ಣು ಇಟ್ಟು ನೋಡ್ರಿಪ್ಪ. ಮಂಗ್ಯ ತೊಗೊಂಡು ಯಾಕೆ ತೊಗೊಂಡೈತಿ, ಹಣ್ಣು ತೊಗೊಂಡು. ಅದಕ್ಕೆ ಬೆಲೆ ಇಲ್ಲ. ಅದಕ್ಕೆ ಕಲ್ಲ. ಅದಕ್ಕೆ ಅದನ್ನು ತೊಗೊಂಡು ನಾ ಏನು ಮಾಡಲಿ.
ಹಂಗೆ ಜಗತ್ತಿನೊಳಗೆ ನಾವು ಏನು ಎದಕ್ಕೆ ಬೆಲೆ ಇಲ್ಲ ಅದಕ್ಕೆ ಬೆಲೆ ಅಂತ ತಿಳ್ಕೊಂಡು ಅದ್ರ ಬೆನ್ನ ಹತ್ತಿ ಅದಕ್ಕೆ ಸಂಗ್ರಹಕ್ಕೆ ನಿಂತೇವೆ. ಅದಕ್ಕೆ ಸಂಗ್ರಹಕ್ಕೆ ನಿಂತು ಜೀವನ ಪರ್ಯಂತ ಅದಕ್ಕೆ ದಿಗಿಲ ಮುಗುಲ ಆಗುವಂಗೆ ಅಂತಃಕರಣವನ್ನು ಉದ್ಧಾರ ಮಾಡಿಕೊಂಡು ಅದರ ಬೆನ್ನ ಹತ್ತಿ ಅದರ ಸಂಗ್ರಹಕ್ಕೆ ಜೀವನ ಕಳೆದೋಗುತ್ತೆ. ಕಳೆದ್ರೆ ಕಳೆಯೋಲಕ್ಕೆ ಅದರಿಂದ ಏನಾರ ಆಯ್ತನೋ ಅಂದರೆ ಇಲ್ಲ ಮತ್ತು ಅದನ್ನು ಕಾಪಾಡಬೇಕು ಅನ್ನೋ ಚಿಂತೀವಿ. ಅದು ಹಾಳಾಗಿತ್ತಲ್ಲ ಅಂತ ಚಿಂತೀವಿ. ಇನ್ನೊಬ್ರು ಯಾರು ಹಾಳು ಮಾಡ್ಯಾರಲ್ಲ, ಮಕ್ಕಳು ಮರಿ ಹಾಳು ಮಾಡ್ಯಾರಲ್ಲ ಅಂದ್ರೆ ಇವೆಲ್ಲ ಸುಳ್ವಾಗಿರ್ತಾವೆ. ಅದಕ್ಕೆ ಇದು ಸ್ವಲ್ಪ ಎಚ್ಚರ ಆಗ್ತದೆ. ಎಷ್ಟು ಬೆಲೆ ಉಳಿದವು ಇಲ್ಲ ಇಲ್ಲ ತಿಳಿದು ನೋಡಿದ್ರೆ ಅದಕ್ಕೆ ಬೆಲೆ ಇಲ್ಲ. ಇಲ್ಲಾರ್ದಕ್ಕೆ ನಮಗೇನು ಸಿಗ್ತೈತಿ? ವಜ್ರ ಬಂಗಾರ ಬೆಳ್ಳಿ ಸಿರಿ ಸಂಪತ್ತು ಅನ್ಸ್ಕೊಂಡವ. ನಿಜವಾದ ಸಂಪತ್ತು ಅವನು ಅಂದವಲ್ಲ. ಅದಕ್ಕೆ ತಿಳಿದಾವ ಅದರ ಮೇಲೆ ಮೋಹ ಮಾಡೋದಿಲ್ಲ, ಅಜ್ಞಾನ ಅದ್ರ ಮೇಲೆ ಮೋಹ ಮಾಡ್ತಾನೆ. ತಿಳಿದಾವ ಇದ್ರೂ ಅಷ್ಟೇ, ಇರ್ಲಿಕ್ಕಂದ್ರೆ ಅಷ್ಟೇ, ಬಂದರೂ ಅಷ್ಟೇ, ಹೋದ್ರು ಅಷ್ಟೇ. ಯಾವಾಗ ಹೋದ್ ಅನ್ನೋದು ಲಕ್ಷ್ಯ ಇರೋಲ್ಲ, ಯಾವಾಗ ಬಂತು ಅನ್ನೋದು ಲಕ್ಷ್ಯ ಇರೋಲ್ಲ. ಅದ್ರ ಮೇಲೆ ಲಕ್ಷ್ಯನೇ ಇಲ್ಲ. ಬಂದರೂ ಅಷ್ಟೇ, ಹೋದ್ರು ಅಷ್ಟೇ. ಆರಾಮಿರೋದು ಒಂದೇ ಕೆಲಸ. ಹಂಗೆ ಆರಾಮಿರ್ಬೇಕಂದ್ರೆ ಅದನ್ನು ಅಂತಃಕರಣ ಮಠ ತೊಗೊಂಡು ಬರಬಾರ್ದು. ಒಳಗೆ ಹಿಡ್ಕೋಬಾರ್ದು ಅಂದ್ರೆ ಒಳಗಿನ ಮಠ ತೊಗೊಂಡ್ಬರಬಾರ್ದು. ಅಲ್ಲಿದಲ್ಲೇ ಬಿಟ್ಟು ಬಿಡಬೇಕು. ಅದಕ್ಕೆ ಅಲ್ಲಿದಲ್ಲೇ ಬಿಡುವಂಥ ಶಕ್ತಿ ಬರಬೇಕಂದ್ರೆ ಅದಕ್ಕೆ ವಿಚಾರ ಇದೆ. ಅದಕ್ಕೆ ಸತ್ಯದ ಅಸತ್ಯ, ಇದು ಶಾಶ್ವತ ಐತೋ ಅಶಾಶ್ವತ ಐತೋ, ಇದು ನಿತ್ಯ ಐತೋ ಇದು ಅನಿತ್ಯ ಐತೋ, ಇದು ಚ್ಯುತಿ ಬರಲಾರ್ದು ಚ್ಯುತಿ ಬರ್ತದೋ ಇದಕ್ಕೆ ಒಂದು ದಿನ. ಈ ರೀತಿಯಾಗಿ ಆ ಪರಮಾತ್ಮನ ಗುಣಧರ್ಮಗಳನ್ನು ಅಲ್ಲ, ಆ ಗುಣಧರ್ಮಗಳು ಇದಕ್ಕೆ ಯಾವತ್ತೂ ಇಲ್ಲ ಅಂದ್ರೆ ಮತ್ತು ಅದಕ್ಕೆ ಜನಶ್ರೇಷ್ಠ ಆಗ್ತಾ ಇದ್ದೈತಿ. ಪರಮವಸ್ತು ಗುಣಧರ್ಮಗಳನ್ನ ಹೇಳಲ್ಲ, ಆ ಗುಣಗಳು ಇದ್ರೊಳಗೆ ಒಂದೂ ಇಲ್ಲ ಇಲ್ಲ. ಜಗತ್ತಿನ ವಿಷಯಗಳಲ್ಲಿ ಈ ಸಂಪತ್ತು ಏನು ಹೇಳ್ತೇವಲ್ಲ ಇವೆಲ್ಲ ಇದ್ರೊಳಗೆ ಒಂದಕ್ಕೂ ಇಲ್ಲ. ಅದಕ್ಕೆ ಇದ್ರ ಮೇಲೆ ಇದ್ರ ಮೇಲೆ ಮೋಹ ಬಿಟ್ಟೆ ನಿತ್ಯ ಸುಖಿ ಐತಿ. ಇದ್ರ ಮೇಲೆ ಮೋಹ ಇಟ್ಟು ಬಿಟ್ಟು ನಾವು ದಿನಬಂದು ಮನೆಯದಕ್ಕೆ ಬರುದಾಯಕರ ಭಾಗವನ್ನು ಆಗಿ ಮಿಕ್ಕದೊಂದು ಅಲ್ಪನಿಪ ಮನೆಯ ಅವರೊಳಗೆ ಮಕ್ಕಳ ಅಳೆಯದ ಎಡೆವಣೆಗಳೆದು ಒಳಿತಾದಿ ಗೂಡಿ ನೀನಿರುವ ನೆಲವನ್ನು ಇರಿತಲ್ಲದುಂಟೆ ಪರಿಕಿಕೊಡುವುದಕ್ಕಾಗಿ ಕೆಮ್ಮನೆ ಸಾವ ಬದುಕಿಡಿದನ್ನು ಮರೆದು ತನು ಮನಗಳನ್ನು ನೋಯಿಸದೆ ಶಂಭುಲಿಂಗದ ಘನಸುಖ ಪದವು ಮುರಿಸು ನೀ ಬಲ್ಲಡೆ. ಜಗತ್ತಿನ ಈ ಸಿರಿ ಸಂಪತ್ತು ನಾನು ಅಂತೀಯಲ್ಲ, ನೀ ಎಷ್ಟಾವಧಿ ಅಂತ ವಿಚಾರ ನೆನಪು ಮಾಡ್ಕೊಳ್ತಾರೆ. ಜಗತ್ತಿನ ಬ್ರಹ್ಮಾಂಡದೊಳಗೆ ಈ ಭೂಮಂಡಲ ಒಂದು ಕಾಯ, ಇಂಥ ಕಾಯಗಳು ಎನಿಸಲಾರ್ದಷ್ಟು ಅವು. ಅದರೊಳಗೆ 7 ಖಂಡಗಳು, ಅದರೊಳಗೆ ಒಂದು ಖಂಡದೊಳಗೆ ಒಂದು ಊರಾಗ ಒಂದು ಸಣ್ಣ ಮನೆ ನಿಂದು ಅದರೊಳಗೆ ಎಲ್ಲ ಭಾಗ ಮಾಡಿದರೆ ನಿಂದು ಒಂದು ಕೋರಿ ಬರ್ತೈತೆ. ಒಂದು ಅರಮನೆ ಬಂದರೆ ಏನಾಗಬೇಕು ಅವ್ರು ಹೇಳ್ಯಾರ ಮುಂದೆ ಹಂಗೆ ತಿಳಿಸಿ ಒಂದು ಕೋರಿ ಬರ್ತೈತೆ ಏನೋ ಲೆಕ್ಕ ಹಾಕ್ತಾರೆ ನೋಡಿಕೊಂಡು. ಅದು ಎಷ್ಟು ಮಟ್ಟಿಂದ ಅದು ಮತ್ತು ಎಷ್ಟು ದಿನ ನಿನ್ನಂತಿರ್ತದೆ ಅದು ಇಲ್ಲ. ಯಾರಿಗೆ ಜಡಮತಿ ಹೇಳಾಕ್ತಾರೆ ಅವರು, ನಂದಂತ ಮೆರಿತಾನದ ಅವನಿಗೆ ಹೇಳಾಕ್ತಾರೆ. ತಿಳಿದಾರ ಗೆಲ್ಲರು ತಿಳಿದವ್ರಿಗೆ ಎಷ್ಟಿದೆ ಏನು ಅದು ಇಲ್ಲದಂಗೆ ಇರ್ತಾನ. ಕಿಡಿ ಮಾಡ್ತಾವೆ, ಇದು ನಂದು ನಾನು ಮಾಡಿದೆ ಮಾಡಾಕಿ ಅಂದರೆ ಒಂದು ಸೃಷ್ಟಿ ಮಾಡಿದ್ರೆ ಅದು ಇಲ್ಲಿದೆ, ಅದು ನಂದು. ಅದಕ್ಕೆ ಈ ಭೂಮಿ ಒಳಗೆ ನಿಂದೆ ಒಂದು ಮನೆ ಒಳಗೆ ನಿಂದು ಎಟ್ಟರದು ಭೂಮಿ ಸೀಮಿ ಅದಾವಲ್ಲ, ಇದರೊಳಗೆ ನಿಂದು ಎಟ್ಟರದು ಒಂದು ಜಗತ್ತಿನ ಭಾಗ ಹಾಕಿದ್ರೆ ಬ್ರಹ್ಮಾಂಡ ಮುಂದಿಟ್ಟು ನೋಡಾಗ ಒಂದು ತುದಿಗೆ ಮನೆ ಹೆಚ್ಚಿದಷ್ಟು ಒಂದು ಮಣ್ಣು ಏನು ಬರ್ತದೆ, ಅಷ್ಟು ಭಾಗನೂ ನಿಂದಿಲ್ಲ. ಆದರೂ ಇದ್ರ ಮೇಲೆ ಮೋಹ ತಾಳಿ ನಂದಂತ ಹೆಂಗೆ ಮೆರಿತಾರ ಮನುಷ್ಯ. ಏನು ಮಾಡ್ತೀವಿ ನಾವು?
ನೀನು ನಿಜವನ್ನು ತಿಳಿದೆ ಅಂದ್ರೆ ಬ್ರಹ್ಮಾಂಡನ ನಿನ್ನೊಳಗೈತಿ. ಆದ್ರೆ ನೀನೇನು ಮಾಡಕತ್ತಿ, ಇದು ಸಣ್ಣ ಒಂದು ಇದಕ್ಕೆ ಇದು ನಂದು ಕಟ್ಕೊಂಡು ಕುಂತ ಇದ್ರ ಮೋದ ಬಿದ್ದು ನೀನು ನಿಜ ಸ್ವರೂಪವನ್ನು ಬರ್ತದೆ. ಅದಕ್ಕೆ ನೀನು ನಿಜ ಸ್ವರೂಪವನ್ನು ನೀನು ತಿಳಿಬೇಕಾಗಿತ್ತು ಅಂದ್ರೆ ನೀನು ಸತ್ಯವನ್ನು ತಿಳಿಬೇಕಾಗಿತ್ತು ಅಂದ್ರೆ ಆನಂದದೊಳಗೆ ಉಳಿಬೇಕಾಗಿತ್ತು ಅಂದ್ರೆ ಈ ಸತ್ಯವನ್ನು ಅರಿ. ಸತ್ಯವನ್ನು ಹೆಂಗೆ ತಿಳಿದು ಹೆಂಗೆ ವಿಷಯ ವಿಚಾರ ಏನು ಹೇಳಕತ್ತಾರಲ್ಲ ಅವರು ಇದನ್ನು ಹೆಂಗೆ ವಿಚಾರ ಮಾಡ್ತೀವಿ ಹೋಗೋದು. ಹಂಗೆ ಜಗತ್ತಿನ ಬಗ್ಗೆ ಹೇಳಿದರು, ಶರೀರದ ಬಗ್ಗೆ ಹೇಳಿದರು, ಇಂದ್ರಿಯಗಳ ಬಗ್ಗೆ ಹೇಳಿದರು, ಆಯಿ ಗರ್ಭದೊಳಗಿದ್ದಾಗ ಹೆಂಗಿತ್ತು ಅಂತ ಹೇಳಿದ್ರು. ಇದನ್ನೆಲ್ಲ ವಿಚಾರ ಮಾಡ್ಕೊಂಡು ಹೋದಾಗ ಇದ್ರ ಮೇಲೆ ಮೋಹ ಕಡಿಮೆ ಕೊಡ್ತದೆ. ಇದಕ್ಕಾಗಿ ಏನು ಮನಸ್ಸು ದಿಗುಲು ಮುಗುಲಾಕತ್ತಲ್ಲ ಅದು ಕಡಿಮೆ ಕೊಡ್ತದೆ. ಯಾವಾಗಲೂ ಆನಂದ ಭಾವಗಳಾಗುತ್ತೆ. ಮನುಷ್ಯ ಎಚ್ಚರಿಕೆಯಿಂದ ಇದ್ರ ಮೇಲಿನ ಮೋಹಭಾವವನ್ನು ಕಳ್ಕೊಂಡು ವಿಚಾರದಿಂದ ಅದಕ್ಕೆ ಇದನ್ನು ವಿಚಾರ ಮಾಡ್ತಿದ್ದಾರೆ. ಮನುಷ್ಯ ನೀನು ಅಖಿಳ ಭೋಗಾಸನಗಳ ಮಿಗಿಲನ್ನು ಅನುಕರಿಸಿ ನೋಡಿ ಮತ್ತಿನೆಲ್ಲದವು ಗಣ ದುರಾಶೆಯನ್ನು ಮಾಡಿದರೆ ನಿನ್ನಂತೆ ಜಡರೆನಿಸುವಂತೆ ಭಾವಿಸಿ ನೋಡಲು. ಇಷ್ಟೆಲ್ಲ ತಿಳಿದು ಮತ್ತು ಇದರ ಮೇಲೆ ಮೋಹ ಮಾಡಿದರೆ ಮತ್ತು ನಿನ್ನಷ್ಟು ಜಡಮತಿಗಳು ಯಾರಾದರಪ್ಪ ಈ ಜಗತ್ತಿನೊಳಗೆ ಅಂತಾರೆ ಅವರು. ಎಲ್ಲರೂ ಜಡಮತಿಗಳು, ಎಲ್ಲರೂ ಜಡಮತಿಗಳೇ. ಮತ್ತು ಕಂಡು ಕೇಳಿ ಮತ್ತು ತಿಳಿತೀವಿ ಮತ್ತು ಅದನ್ನು ಮಾಡ್ತೀವಿ. ಹೇಳುವುದು ಬೇರೆ, ಇರುವುದು ಬೇರೆ, ಕೇಳುವುದು ಬೇರೆ, ಇರುವುದು ಬೇರೆ. ಜಗಮತಿಗಳೆಲ್ಲ ಮತ್ತೇನು ಬೇಕು? ಅದಕ್ಕೆ ಅವ್ರು ನಿನ್ನಂಥ ಅಜ್ಞಾನಿನಲ್ಲಿ ನೋಡಿರ್ಬೇಕು. ಅದು ಉದಾಹರಣೆ ಇಷ್ಟೆಲ್ಲ ಹೇಳಿ ಕೇಳಿ ಮತ್ತೆ ಇಷ್ಟೆಲ್ಲ ನೋಡು ಜಗತ್ತಿನೊಳಗೆ ನಿಂಗೆ ಎಷ್ಟು ರೀತಿ ನೋಡು ಆದರೂ ಮತ್ತೆ ನೀ ಇಷ್ಟರ ಮೇಲೆ ಅಭಿಮಾನ ಕಾಡ್ತೀವಿ ಅಂದರೆ ಅಂತ ಜಡಮತಿ ಪಾಣಿ ಪ್ರಶ್ನೆ ಆಗ್ತದೆ.